ಹಲೋ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿ. ನಾನು ನಿಖಿಲೇಶ್, ಆ್ಯಂಟಿ ಕ್ಲಾಕ್ ಕೋಚಿಂಗ್ ಅಕಾಡೆಮಿಯಿಂದ. ಸ್ಟೂಡೆಂಟ್ಸು, ಹಿಂದಿನ ವೀಡಿಯೋದಲ್ಲಿ ನಾನು ಫಸ್ಟ್ ಪಾರ್ಟಾಗಿ 3 ಚಾಪ್ಟರ್ನ 100% ಫಿಕ್ಸ್ಡ್ ಕ್ವಶನ್ಸ್ ಅಂತ ಹಾಕಿದ್ದೇನೆ. ಅದನ್ನು ಯಾಕೆ 100% ಫಿಕ್ಸ್ಡ್ ಕ್ವಶನ್ಸ್ ಅಂತ ಯಾಕೆ ಹೇಳಿದ್ದೀನಿ ಅಂತ ನಿಮ್ಗೆ ಹೇಳಿದ್ದೇನೆ. ಅದರಲ್ಲಿ 25 to 30 ಡಿಸ್ಟ್ರಿಕ್ಟ್ನ ಕ್ವಶನ್ಸ್ ಇದೆ. ಪ್ರೀವಿಯಸ್ ಇಯರ್ 2015 24 ವರೆಗಿನ ಕ್ವಶನ್ಸ್ ಇದೆ. ಪ್ಲಸ್ 3 ಮಾಡಲ್ ಕ್ವಶನ್ ಪೇಪರ್ ಇದೆ. ಅದೆಲ್ಲದನ್ನು ಎನಲೈಸ್ ಮಾಡಿ ನಿಮಗೆ ಆ ಕ್ವಶನ್ಸನ್ನು, ಆ ವಿಡಿಯೋವನ್ನು ನಾನು ನಿಮಗೆ ಹಾಕಿದ್ದೇನೆ, ಸರಿನಾ? ಅದರಲ್ಲಿ ನಿಮಗೆ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಡಿಟರ್ಮಿನೆಂಟ್ಸ್, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಾಬಿಲಿಟಿ ಫಸ್ಟ್ ಪಾರ್ಟಲ್ಲಿ ಹಾಕಿದ್ದೇನೆ. ಈಗ ಸೆಕೆಂಡ್ ಪಾರ್ಟಲ್ಲಿ ನಾನು ನಿಮಗೆ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್, ಇಂಟಿಗ್ರಲ್ಸ್, ಡಿಫ್ರೆನ್ಷಿಯಲ್ ಈಕ್ವೇಷನ್, ಒನ್ ಆಫ್ ದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಫ್ರಮ್ ಮ್ಯಾಥಮೆಟಿಕ್ಸು ಇನ್ನೂ ಒಂದು ಪಾರ್ಟ್ ಮಾಡ್ತೇನೆ. ಥರ್ಡ್ ಪಾರ್ಟಲ್ಲಿ ಉಳಿದಿರೋ ಚಾಪ್ಟರ್ನ ಹಾಕಿ ಅಲ್ಲಿಗೆ ಎಂಡ್ ಮಾಡ್ತೇನೆ. ಆ್ಯಂಡ್ ಕೆಲವೊಂದಿಷ್ಟು ಸ್ಟೂಡೆಂಟ್ಸ್ಗಳು PDF ಅನ್ನು ಕೇಳ್ತಾ ಇದ್ದೀರಾ. ನಾನು ಏನು ಮಾಡ್ತೇನೆ ಅಂತ ಕೇಳಿದರೆ ಸ್ಟೂಡೆಂಟ್ಸು, ಈ ವಿಡಿಯೋದ ಡಿಸ್ಕ್ರಿಪ್ಷನಲ್ಲಿ ಒಂದು ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಪ್ರೊವೈಡ್ ಮಾಡ್ತೇನೆ. ಆ ಲಿಂಕನ್ನು ನೀವು ಯೂಸ್ ಮಾಡಿಕೊಂಡು ವಾಟ್ಸಪ್ಪಿಗೆ ಜಾಯ್ನ್ ಆಗಿ, ಆ ವಾಟ್ಸಪ್ಪಲ್ಲಿ ನಿಮಗೆ ಕೆಮಿಸ್ಟ್ರಿ ಇಂಪಾರ್ಟೆಂಟ್ ಕ್ವಶನ್ಸು, ಫಿಸಿಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸು, ಮ್ಯಾಥ್ಸ್ ಇಂಪಾರ್ಟೆಂಟ್ ಕ್ವಶನ್ಸು, ಯಾವ್ದು ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಎಲ್ಲದನ್ನು ಅಲ್ಲಿ ಶೇರ್ ಮಾಡ್ತೇನೆ, ಆಯಿತಾ? ಸೊ ದಯವಿಟ್ಟು ಈ ವಿಡಿಯೋದ ಡಿಸ್ಕ್ರಿಪ್ಷನನ್ನು ನೋಡಿ. ಇದರಲ್ಲಿ ನಾನು ವಾಟ್ಸಪ್ ಗ್ರೂಪ್ನ ಲಿಂಕನ್ನು ಶೇರ್ ಮಾಡ್ತೇನೆ. ಆಲ್ರೆಡಿ ಇದೇ ಗ್ರೂಪು, ಅದೇ ಲಿಂಕನ್ನು ಯೂಸ್ ಮಾಡ್ಕೊಂಡು ನೀವು ಜಾಯ್ನ್ ಆಗಿ ಅಲ್ಲಿ ನಿಮಗೆ ಎಲ್ಲದರದ್ದು ಇದು ಮ್ಯಾಥಮೆಟಿಕ್ಸ್ ಇದು ಕೂಡ ಸಿಗುತ್ತೆ, ಪ್ಲಸ್ ಕ್ವಶನ್ ಪೇಪರ್ ಸಿಗುತ್ತೆ, ಇಂಪಾರ್ಟೆಂಟ್ ಕ್ವಶನ್ ಸಿಗುತ್ತೆ, ಎಲ್ಲದು ಕೂಡ ಅಲ್ಲಿ ಪ್ರೊವೈಡ್ ಮಾಡ್ತೇವೆ. ಆ್ಯಂಡ್ PDF ಅನ್ನೋದು ಸ್ಟೂಡೆಂಟ್ಸು ನಾನು ಹ್ಯಾಂಡ್ ರಿಟನ್ ನೋಟ್ಸಿದ್ದು PDF ಕನ್ವರ್ಟ್ ಮಾಡಿ ನಿಮಗೆ ಕೊಡ್ತಾ ಇರೋದು. ಓಕೆ ಸ್ಟೂಡೆಂಟ್ಸ್, ಲೆಟ್ಸ್ ಸ್ಟಾರ್ಟ್ ದ ವಿಡಿಯೋ. ಟುಡೇ ಇಟ್ ಈಸ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್, ಇಂಟಿಗ್ರಲ್ಸ್ ಆ್ಯಂಡ್ ಡಿಫ್ರೆನ್ಷಿಯಲ್ ಈಕ್ವೇಷನ್, ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್ಸ್. ಬಿಕಾಸ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸಲ್ಲಿ ನಿಮಗೆ 1 ಮಾರ್ಕ್ MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಟೋಟಲ್ 2 to 3 ಕ್ವಶನ್ಸ್ 100% ಬಂದೇ ಬರುತ್ತೆ. 2 ಮಾರ್ಕ್ಸ್ ಕ್ವಶನ್ 1 ಬರುತ್ತೆ, 3 ಮಾರ್ಕ್ಸ್ ಕ್ವಶನ್ 1 ಬರುತ್ತೆ. 3 + 2 5 ಅಪ್ ಟು ಒಂದು 7 to 8 ಮಾರ್ಕ್ಸ್ ಇದು ಏನು ವೇಟೇಜನ್ನು ಕ್ಯಾರಿ ಮಾಡುತ್ತೆ. ಇಂಟಿಗ್ರಲ್ಸು ಮೋಸ್ಟ್ ಇಂಪಾರ್ಟೆಂಟು, ಎಲ್ಲರ ಪ್ರಕಾರ ಡಿಫಿಕಲ್ಟಿ ಚಾಪ್ಟರ್, ಬಟ್ ಇದನ್ನು ಅರ್ಥ ಮಾಡಿಕೊಂಡ್ರೆ ಇದಷ್ಟು ಈಸಿ ಮತ್ತೊಂದಿಲ್ಲ. ಇಂಟಿಗ್ರಲ್ಸ್ ನೋಡಿ, 1 + 1 2, 2 + 2 4, 4 + 3 7, 7 + 5 12, 12 + 6 18, ಅರೌಂಡ್ 17 to 18 ಮಾರ್ಕ್ಸ್ ಆನ್ ಆನ್ ಆ್ಯಾವರೇಜ್, ಸರಿನಾ? ಡಿಫ್ರೆನ್ಷಿಯಲ್ ಈಕ್ವೇಷನು 1 ಮಾರ್ಕ್ ಇದೊಂದು ಕ್ವಶನ್ ಬರುತ್ತೆ, 2 ಮಾರ್ಕ್ಸ್ ಇದೊಂದು ಬರುತ್ತೆ, 5 ಮಾರ್ಕ್ಸ್ ಇದೊಂದು ಬರುತ್ತೆ, 7 ಮಾರ್ಕ್ಸ್ ಅಂತೂ ಫಿಕ್ಸ್ ಆಗಿ ಬಂದೇ ಬರುತ್ತೆ. ಓಕೆ. ಆ್ಯಂಡ್ ಸ್ಟೂಡೆಂಟ್ಸು, ಒನ್ ಮೋರ್ ಥಿಂಗ್ ಏನಂತ ಕೇಳಿದರೆ, ಇದು ಎಲ್ಲ ಇದ್ರದ್ದು ಡಿಸ್ಟ್ರಿಕ್ಟ್ ಇದು MCQ ಅನ್ನು ಕೂಡ, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸನ್ನು ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕೂಡ ನಾನು ಡಿಸ್ಕಸ್ ಮಾಡ್ತೇನೆ. ಒನ್ಸ್ ಆಫ್ಟರ್ ಕಂಪ್ಲೀಟಿಂಗ್ ಆಲ್ ದಿಸ್ ಚಾಪ್ಟರ್ಸ್ ಐ ವಿಲ್ ಡಿಸ್ಕಸ್ ಆಲ್ ದೋಸ್ ಡಿಸ್ಟ್ರಿಕ್ಟ್ಸ್, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಪ್ಲಸ್ MCQ ಆಲ್ಸೋ. ನೋ ನೀಡ್ ಟು ವರಿ. ಓಕೆ. ಅರೌಂಡ್ 27 to 30 ಡಿಸ್ಟ್ರಿಕ್ಟ್ ಅಂತ ಹೇಳಿದರೆ 20 ಕ್ವಶನ್ಸ್ ಅಂತ ಹೇಳಿದರೆ 30 ಡಿಸ್ಟ್ರಿಕ್ಟ್ಸ್, ಅರೌಂಡ್ 600 ಕ್ವಶನ್ಸ್ ಇರುತ್ತೆ. ಆಲ್ಮೋಸ್ಟ್ ಸೇಮ್ ಕ್ವಶನ್ಸ್ ರಿಪೀಟ್ ಆಗ್ಬೋದು, ಅದರಲ್ಲಿ ಸಣ್ಣ ಪುಟ್ಟ ಚೇಂಜಸ್ಗಳು ಮಾಡಿ ಕ್ವಶನ್ಸ್ ರಿಪೀಟ್ ಆಗ್ಬೋದು. ಓಕೆ, ಲೆಟ್ಸ್ ಬಿಗಿನ್ ಸ್ಟೂಡೆಂಟ್ಸು. ಇವತ್ತು ನಾನು ಮಾಡ್ತಾ ಇರೋದು ಇದೆಲ್ಲದ್ರದ್ದು PDF ಕೊಡ್ತೇನೆ. ಇವಾಗಲೇ ಹೇಳಿದ್ದೇನೆ, PDF ಮೀನ್ಸ್ ಇಟ್ ಈಸ್ ಜಸ್ಟ್ ಹ್ಯಾಂಡ್ ರಿಟನ್ ನೋಟ್ಸ್, ಅದನ್ನು PDF ಕನ್ವರ್ಟ್ ಮಾಡಿ ನಾನು ನಿಮ್ಗೆ ಇದು ಮಾಡ್ತಾ ಇರೋದು. ಓಕೆ, ಫಸ್ಟು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್. ಇವತ್ತು ತೊಗೊಳ್ತಿರೋ ಚಾಪ್ಟರ್ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸು. ಓಕೆ, ಇದರಲ್ಲಿ ನೋಡಿ 2 ಮಾರ್ಕ್ಸ್ ಕ್ವಶನ್ನು. ಫೈನ್ ದ ಇಂಟರ್ವಲ್ ಇನ್ ವಿಚ್ ದ ಫಂಕ್ಷನ್ f is given by f of x is equals to 2x² - 3x. ಇಲ್ಲಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸು, ಫೈನ್ ದ ಇಂಟರ್ವಲ್. ಇದ್ರ ಮೇಲೆ ಕ್ವಶನ್ ತುಂಬ ಕೇಳಿದ್ದಾರೆ. ಆಲ್ಮೋಸ್ಟ್ ಹೆಚ್ಚಿನ ಡಿಸ್ಟ್ರಿಕ್ಟಲ್ಲಿ ಇಂಟರ್ವಲ್ ಮೇಲೆ ಕ್ವಶನ್ ಕೇಳಿದ್ದಾರೆ. ಓಕೆ, ಸೊ ಒಂದು ಇನ್ಕ್ರೀಸಿಂಗ್ ಕೇಳ್ಬೋದು, ಒಂದು ಡಿಕ್ರೀಸಿಂಗ್ ಕೇಳ್ಬೋದು, ಅಥವಾ ಬೋತು ಕೇಳ್ಬೋದು, ಆಯಿತಾ? ಅದರಲ್ಲಿ ನೋಡಿ ನಾನು ನಿಮ್ಗೆ ಹೇಳ್ತಾ ಇರೋದು ಮೋಸ್ಟ್ ಒಂದು ಫೈನ್ ದ ಇಂಟರ್ವಲ್ ಇನ್ ವಿಚ್, ಒಂದು 2x² - 3x ಕೇಳಿದ್ದಾರೆ, ಇನ್ನೊಂದು x³ - 3x ಕೇಳಿದ್ದಾರೆ, ಇನ್ನೊಂದು x² - 4x + 6. ಓಕೆ, ಇದಿಷ್ಟು ಮತ್ತೆ ಅದು ಬಿಟ್ಟರೆ ಮಂಡ್ಯದಲ್ಲಿ 3 ಮಾರ್ಕ್ಸಿಗೆ ಕೇಳಿದ್ದಾರೆ, ಸೇಮ್ ಕ್ವಶನ್ಸನ್ನು 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಇವು 3ರಲ್ಲಿ 1, ಯಾಕಂದರೆ ನೀವು ಎಲ್ಲದನ್ನು ಪ್ರಾಕ್ಟೀಸ್ ಮಾಡಿ, ನಾನು ಪರ್ಟಿಕ್ಯುಲರ್ ಆಗಿ ಇದನ್ನು ಹೇಳ್ತಾ ಇಲ್ಲ. ಓಕೆ, ಬಟ್ ಇವು 3ರಲ್ಲಿ 1 ಕೇಳಿದ್ದಾರೆ, ಬಟ್ ನಾನು ಅದನ್ನು ಯಾವುದು ಅಂತ ಪರ್ಟಿಕ್ಯುಲರ್ ಆಗಿ ಇದು ಮಾಡಲಿಲ್ಲ. 16 ಜೂನಲ್ಲಿ ಕೇಳಿದ್ದಾರೆ, 19 ಜೂನಲ್ಲಿ ಕೇಳಿದ್ದಾರೆ, 22 ಜೂನಲ್ಲಿ ಕೇಳಿದ್ದಾರೆ, 23 ಮಾರ್ಚಲ್ಲಿ ಕೇಳಿದ್ದಾರೆ, ಬ್ಯಾಂಗ್ಳೂರು ಸೌತಲ್ಲಿ ಕೇಳಿದ್ದಾರೆ, ಚಿಕ್ಕಮಗಳೂರು, ದಾವಣಗೆರೆ, ಕೊಡಗು. ದಾವಣಗೆರೆಯಲ್ಲಿ 3 ಮಾರ್ಕ್ಸ್ ಕ್ವಶನ್ ಕೇಳಿದ್ದಾರೆ, ಇದನ್ನೇ x³ - 3x. ಕೊಡಗಿನಲ್ಲಿ ಕೇಳಿದ್ದಾರೆ, ಹೇಗೇನು ದಾವಣಗೆರೆ ಮತ್ತೆ ಬರ್ತಿದ್ದೇನೆ. ಹಾವೇರಿಯಲ್ಲಿ ಕೇಳಿದ್ದಾರೆ, ಕಲಬುರಗಿಯಲ್ಲಿ ಕೇಳಿದ್ದಾರೆ, ಚಿಕ್ಕೋಡಿಯಲ್ಲಿ ಇದೇ ಕ್ವಶನ್ನ 3 ಮಾರ್ಕ್ಸಿಗೆ ಕೇಳಿದ್ದಾರೆ, ಹಾಸನದಲ್ಲೂ ಕೂಡ 3 ಮಾರ್ಕ್ಸಿಗೆ ಕೇಳಿದ್ದಾರೆ, ಹಾವೇರಿಯಲ್ಲಿ ಈ ಕ್ವಶನ್ನ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ 3 ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಫೈನ್ ದ ಇಂಟರ್ವಲ್ ಇನ್ ವಿಚ್ ಫಂಕ್ಷನ್ f is given by, ಒಂದೇ f of x is equals to 2x² - 3x ಕೇಳ್ಬೋದು, ಅಥವಾ f of x is equals to x³ - 3x ಕೇಳ್ಬೋದು, ಅಥವಾ x² - 4x + 6 ಕೇಳ್ಬೋದು. ಇದರಲ್ಲಿ ನಿಮಗೆ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಎರಡೂ ಕೇಳಿದರೆ ಪಕ್ಕ 3 ಮಾರ್ಕ್ಸಿಗೆ ಕೇಳ್ತಾರೆ. ಅದರ್ವೈಸ್ 2 ಮಾರ್ಕ್ಸ್ ಸ್ವಾಪ್ ಆಗುತ್ತೆ ಸ್ಟೂಡೆಂಟ್ಸು. 2 ಮಾರ್ಕ್ಸ್ 3 ಮಾರ್ಕ್ಸ್ ಆಚೆ ಈಚೆ ಆಗ್ಬೋದು. ಅದೇ ಸೇಮ್ ಇಂಟರ್ವಲ್ಲೇ ಕೇಳಿದ್ದು ಸೇಮ್. ಓಕೆ, ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಕೇಳಿದ್ದಾರೆ, ಬಟ್ ಕ್ವಶನ್ ಸ್ವಲ್ಪ ಚೇಂಜ್ ಅಷ್ಟೇ. ಇಲ್ಲಿ ನೋಡಿ, x³ - 6x² + 9x + 15, -2x³ - 9x² - 12x + 1. ಇನ್ನೂ ಒಂದು ಕ್ವಶನ್ ಇದೆ, x² - 4x + 6 ಸ್ಟೂಡೆಂಟ್ಸ್, ಇದು x². ಇದು ಹಾಗೆ ವೆರಿ ಇಂಪಾರ್ಟೆಂಟ್ ಕ್ವಶನ್. ಸೇಮ್ ಫೈನ್ ದ ಇಂಟರ್ವಲ್ ಅಂತ ಕೇಳಿದ್ದಾರೆ, ಬಟ್ ಇಕ್ವೇಷನ್ ಮಾತ್ರ ಚೇಂಜ್ ಆಗಿದೆ. ಸೊ ಇಲ್ಲಿ 1 2 3 4 5 6
ಸಿಕ್ಸ್ ಕ್ವಶನ್ಸ್, ಅರೌಂಡ್ 6 to 7 ಕ್ವಶನ್ಸು ಪಕ್ಕ ಇಂಟ್ರ್ವಲ್ ಕೇಳಿದರೆ ಇದಿಷ್ಟರ ಒಳಗಡೆ ಕೇಳ್ತಾರೆ. ಆಲ್ಮೋಸ್ಟ್ ಇಕ್ವೇಷನ್ಸು ಕೂಡ ಹಾಗೆ. ಯಾಕಂತ ಕೇಳಿದರೆ ನೋಡಿ 14 ಮಾರ್ಚ್, 20 ಮಾರ್ಚ್, 22 ಮಾರ್ಚ್ ಚಿಕ್ಕೋಡಿ, ಚಿತ್ರದುರ್ಗದಲ್ಲಿ ಸೇಮ್ ಇದನ್ನು 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಚಾಮರಾಜನಗರದಲ್ಲಿ ಕೇಳಿದ್ದಾರೆ, ಚಿಕ್ಕಬಳ್ಳಾಪುರದಲ್ಲಿ ಕೇಳಿದ್ದಾರೆ, ದಕ್ಷಿಣ ಕನ್ನಡದಲ್ಲಿ ಸೇಮನ್ನು 3 ಮಾರ್ಕ್ಸಿಗೆ ಕೇಳಿದ್ದಾರೆ, ಮೈಸೂರಲ್ಲೂ 3 ಮಾರ್ಕ್ಸಿಗೆ ಕೇಳಿದ್ದಾರೆ, ಬಾಗಲಕೋಟೆಯಲ್ಲೂ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಇದೇ 3ರಲ್ಲಿ ಒಂದನ್ನು 3 ಮಾರ್ಕ್ಸಿಗೆ ಕೇಳಿದ್ದಾರೆ, ಆರ್ ಎಲ್ಸ್ 2 ಮಾರ್ಕ್ಸಿಗೆ ಕೇಳ್ತಾರೆ. ಸೊ ಇಫ್ ಯು ಪ್ರಿಪೇರ್ ಫಾರ್ 2 ಮಾರ್ಕ್ಸ್, ಈದರ್ 2 ಮಾರ್ಕ್ಸ್ ಆರ್ 3 ಮಾರ್ಕ್ಸ್, ಇಟ್ ಡಸಂಟ್ ಮ್ಯಾಟರ್ಸ್. ನೀವು ಪ್ರಿಪೇರ್ ಆದರೆ ಇವು 6 ರಿಂದ 7 ಇಕ್ವೇಷನಲ್ಲಿ ಜಾಸ್ತಿ ಕೇಳಿದ್ದಾರೆ. ಫೈಂಡ್ ದ ಇಂಟರ್ವಲ್ಸ್. ಸೊ ಇದಿಷ್ಟನ್ನು ಕಲ್ತ್ಕೊಳ್ಳಿ. ಅರ್ಥ ಆಯ್ತಾ? ಇದು ನೆಕ್ಸ್ಟ್, ಫೈಂಡ್ 2 numbers whose sum is 24 and whose product is as large as possible. This is also one of the important question. Why? Because ಇಲ್ಲಿ ನೋಡಿ 2020 ಜೂನ್, 15 ಜೂನ್, 18 ಮಾರ್ಚ್ 2025ನ ಮಾಡಲ್ ಕ್ವಶನ್ ಪೇಪರಲ್ಲಿ ಕೇಳಿದ್ದಾರೆ. ಚಿತ್ರದುರ್ಗದಲ್ಲಿ ಕೇಳಿದ್ದಾರೆ, ಚಾಮರಾಜನಗರದಲ್ಲಿ ಕೇಳಿದ್ದಾರೆ, ಬಾಗಲಕೋಟೆಯಲ್ಲಿ ಕೇಳಿದ್ದಾರೆ, ಕೊಪ್ಪಳದಲ್ಲಿ ಕೇಳಿದ್ದಾರೆ, ಉಡುಪಿಯಲ್ಲಿ ಸೇಮ್ ಕ್ವಶನ್ 3 ಮಾರ್ಕ್ಸ್ ಕೇಳಿದ್ದಾರೆ. ಓಕೆ, ಫೈಂಡ್ ದ 2 numbers whose sum is 24 and whose product is as large as possible. This is also one of the important question. Then find the intervals in which the function f is given by. ಅಂದರೆ ಕ್ವಶನ್ ಕೇಳಿದ್ದು ಫೈಂಡ್ ದ ಇಂಟರ್ವಲ್ಸ್. ಸೇಮ್ ಅದರಲ್ಲಿ ಹಿಂದ್ಗಡೆ ಮಾಡಿದ್ದೆ ನೋಡಿ, ಅದೇ ಥರ ಇಲ್ಲಿ ನೋಡಿ 2x³ ಇಕ್ವೇಷನ್ ಒಂದು ಚೇಂಜ್ ಆಗಿದೆ ಅಷ್ಟೇ. ವಿಜಯಪುರ ಮತ್ತು ತುಮಕೂರು ಇದನ್ನು 2 ಮಾರ್ಕ್ಸಿಗೆ ಕೇಳಿದ್ದಾರೆ, ಬಿಕಾಸ್ ಇಟ್ ಸ್ಟ್ರಿಕ್ಟ್ಲಿ ಇನ್ಕ್ರೀಸಿಂಗ್ ಮಾತ್ರ ಕೇಳಿದ್ದಾರೆ, ಅದಕ್ಕೋಸ್ಕರ. ಓಕೆ, ಸೇಮ್ ಸ್ಟೂಡೆಂಟ್ಸ್, ಫೈಂಡ್ ದ ಇಂಟರ್ವಲ್ಸ್. ಇಕ್ವೇಷನ್ ಚೇಂಜ್ ಆಗಿದೆ ಅಷ್ಟೇ. ಅಲ್ಲೂ ಕೂಡ ಫೈಂಡ್ ದ ಇಂಟರ್ವಲ್ಸ್, ಇಲ್ಲೂ ಕೂಡ ಫೈಂಡ್ ದ ಇಂಟರ್ವಲ್ಸ್, ಇಲ್ಲೂ ಕೂಡ ಫೈಂಡ್ ದ ಇಂಟರ್ವಲ್ಸ್. ಸಿಂಪಲ್. ಈದರ್ 2 ಮಾರ್ಕ್ಸ್ ಆರ್ 3 ಮಾರ್ಕ್ಸ್. 3 ಮಾರ್ಕ್ಸ್ ಅಂತ ಹೇಳಿದ್ರೆ ಬೋತ್ ಇನ್ಕ್ರೀಸಿಂಗ್ ಡಿಕ್ರೀಸಿಂಗ್ ಅಂತ ಕೇಳಿದ್ರೆ 3 ಮಾರ್ಕ್ಸಿಗೆ ಕೇಳ್ತಾರೆ. ನೆಕ್ಸ್ಟ್, ಫೈಂಡ್ 2 ಪಾಸಿಟಿವ್ ನಂಬರ್ಸ್ ಹೂಸ್ ಸಮ್ ಈಸ್ 15 ಆ್ಯಂಡ್ ದ ಸಮ್ ಆಫ್ ಸ್ಕ್ವೇರ್ಸ್ ಈಸ್ ಮಿನಿಮಮ್. ಇದು ಹಾಗೆ 15 ಮಾರ್ಚ್, 17 ಮಾರ್ಚ್, 18 ಜೂನ್ ಉತ್ತರ ಕನ್ನಡ, ಬೀದರಲ್ಲಿ ಸೇಮ್ ಕ್ವಶನ್ 3 ಮಾರ್ಕ್ಸಿಗೆ ಕೇಳಿದ್ದಾರೆ, ಚಿಕ್ಕಮಗಳೂರಲ್ಲಿ ಕೇಳಿದ್ದಾರೆ, ಕೊಡಗಿನಲ್ಲಿ ಕೇಳಿದ್ದಾರೆ ಫಾರ್ 3 ಮಾರ್ಕ್ಸ್. ಚಿಕ್ಕಮಗಳೂರು ಮತ್ತು ಕೊಡಗು ಎರಡರಲ್ಲೂ 3 ಮಾರ್ಕ್ಸ್ ಕೇಳಿದ್ದಾರೆ. ಅಂದರೆ ಆಲ್ಮೋಸ್ಟ್ ಚಿಕ್ಕಮಗಳೂರು ಕೊಡಗು ಸೇಮ್ ಕ್ವಶನ್ ಪೇಪರ್ ಇದೆ. ಬೆಂಗಳೂರು ರೂರಲಲ್ಲಿ ಸೇಮ್ 3 ಮಾರ್ಕ್ಸಿಗೆ ಕೇಳಿದ್ದಾರೆ, ಶಿವಮೊಗ್ಗದಲ್ಲಿ ಸೇಮ್ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಇದು ಇಂಪಾರ್ಟೆಂಟ್ ಕ್ವಶನ್. ಫೈಂಡ್ 2 ಪಾಸಿಟಿವ್ ನಂಬರ್ಸ್ ಹೂಸ್ ಸಮ್ ಈಸ್ 15 ಆ್ಯಂಡ್ ದ ಸಮ್ ಆಫ್ ಸ್ಕ್ವೇರ್ಸ್ ಇಸ್ ಮಿನಿಮಮ್. ಓಕೆ, ಇಲ್ಲಿ ಹೇಳ್ತಾ ಇರೋ ಎಲ್ಲ ಕ್ವಶನ್ಸು ಇಂಪಾರ್ಟೆಂಟ್. ಓಕೆ, ದೆನ್ ಫೈಂಡ್ 2 ಪಾಸಿಟಿವ್ ನಂಬರ್ಸ್ x and y such that x plus y is equals to 60 and xy³ is maximum. ಇದು ನೋಡಿ 14 ಜೂನ್, 17 ಮಾರ್ಚ್ ಬ್ಯಾಂಗ್ಳೂರು ನಾರ್ತಲ್ಲಿ 3 ಮಾರ್ಕ್ಸಿಗೆ ಕೇಳಿದ್ದಾರೆ, ಗದಗದಲ್ಲಿ 3 ಮಾರ್ಕ್ಸಿಗೆ ಕೇಳಿದ್ದಾರೆ, ಯಾದಗಿರಿಯಲ್ಲಿ 3 ಮಾರ್ಕ್ಸಿಗೆ ಕೇಳಿದ್ದಾರೆ ಫಾರ್ ಡಿಸ್ಟ್ರಿಕ್ಟ್. ಓಕೆ, ಇಂಪಾರ್ಟೆಂಟ್. ಇದು ಫೈಂಡ್ 2 ಪಾಸಿಟಿವ್ ನಂಬರ್ಸ್ ಹೂಸ್ ಪ್ರಾಡಕ್ಟ್ ಇಸ್ 100 ಆ್ಯಂಡ್ ಹೂಸ್ ಸಮ್ ಈಸ್ ಮಿನಿಮಮ್. ಇದನ್ನು ಒಂದೇ ಸತಿ ಕೇಳಿದ್ದು ಲಾಂಗ್ ಬ್ಯಾಕ್, ಅರೌಂಡ್ 8 years ಬ್ಯಾಕ್ 2016 ಮಾರ್ಚಲ್ಲಿ ಕೇಳಿದ್ದಾರೆ. ಓಕೆ, ದೆನ್ ಫೈಂಡ್ ದ ಇಂಟರ್ವಲ್ಸ್ ಇನ್ ವಿಚ್ ದ ಫಂಕ್ಷನ್ ಎಫ್ ಈಸ್ ಗಿವನ್ ಬೈ. ಎಫ್ ಆಫ್ ಎಕ್ಸ್ ಕೊಟ್ಟಿದ್ದಾರೆ, x² e⁻x ಈಸ್ ಇನ್ಕ್ರೀಸಿಂಗ್. ಇದನ್ನು ಈ ವರ್ಷದ ಮಾಡಲ್ ಕ್ವಶನ್ ಪೇಪರ್ 3ಯಲ್ಲಿ ಕೇಳಿದ್ದಾರೆ ಅಷ್ಟೇ. ಓಕೆ, ಫಸ್ಟ್ ನೀವು ಮೋಸ್ಟ್ ರಿಪೀಟೆಡ್ ಕ್ವಶನ್ಸನ್ನು ಮಾಡ್ಕೊಳ್ಳಿ, ಆಮೇಲೆ ಎಲ್ಲದನ್ನು ಮಾಡಿ, ಯಾವುದನ್ನು ಬಿಡಬೇಡಿ. ಏನೊಂದು 10 to 15 ಕ್ವಶನ್ಸ್ ಇದೆಯಾ? ಇಲ್ಲ, ಇದರಲ್ಲಿ 18 ಕ್ವಶನ್ಸ್ ಇದೆ. ಆಯಿತಾ? 18ನಲ್ಲಿ ನೋಡಿ ಸ್ಟೂಡೆಂಟ್ಸ್, ನಾನು ಹೇಳ್ತಾ ಇರೋದು ಇದು ಸುಮ್ಮನೆ ನಿಮಗೆ ಇಂಟ್ರವಲ್ ಎಲ್ಲದೂ ಸೇಮ್, ಇಕ್ವೇಷನ್ ಚೇಂಜ್ ಅಷ್ಟೇ. ಓಕೆ, ಮತ್ತು ಇಲ್ಲಿ ನೋಡಿ ಫೈಂಡ್ 2 ನಂಬರ್ಸ್ ಅಥವಾ ಪಾಸಿಟಿವ್ ನಂಬರ್ಸ್, ಇವೆರಡು ಒಂದು ಸೇಮ್, ಸ್ವಲ್ಪ ಡಿಫ್ರೆನ್ಸ್ ಅಷ್ಟೇ. ಓಕೆ, ಇದು ಹಾಗೆ ಫೈಂಡ್ 2 ನಂಬರ್ಸ್, ಇದು ಪಾಸಿಟಿವ್ ನಂಬರ್, ಸೇಮ್ ಕ್ವಶನ್ ಟೈಪ್ ಸೇಮ್ ಇದೆ, ನೋಡ್ಕೊಳ್ಳಿ. ಆಯಿತಾ? ನೆಕ್ಸ್ಟ್ ಇದೆಲ್ಲ ನೋಡಿ, ದ ರೇಡಿಯಸ್ ಆಫ್ ಆನ್ ಏರ್ ಬಬಲ್ ಈಸ್ ಇನ್ಕ್ರೀಸಿಂಗ್ ಎಟ್ ದ ರೇಟ್ ಆಫ್ 0.5 cm/s ಎಟ್ ದ ರೇಟ್ ಆಫ್ ವಾಲ್ಯೂಮ್ ಆಫ್ ಬಬಲ್ ಈಸ್ ಇನ್ಕ್ರೀಸಿಂಗ್ ವೆನ್ ದ ರೇಡಿಯಸ್ ಇಸ್ 1 cm. ಈಗ ಅವ್ರು ಎಂತ ಹೇಳ್ತಾ ಇದ್ದಾರೆ, ದ ರೇಡಿಯಸ್ ಆಫ್ ಬಬಲ್ ಈಸ್ ಇನ್ಕ್ರೀಸಿಂಗ್ ಎಟ್ ದ ರೇಟ್ ಆಫ್ 0.5 cm/s ಇನ್ಕ್ರೀಸ್ ಆಗ್ತಾ ಇದೆ ಅಂತ. ಈಗ ವಾಲ್ಯೂಮ್ ಕೇಳ್ತಾ ಇರೋದು, ಎಟ್ ದ ರೇಟ್ ಇಸ್ ದ ವಾಲ್ಯೂಮ್ ಆಫ್ ಬಬಲ್ ಈಸ್ ಇನ್ಕ್ರೀಸಿಂಗ್ ವೆನ್ ದ ರೇಡಿಯಸ್ ಇಸ್ 1 cm. ರೇಡಿಯಸ್ 1 cm ಆದರೆ ಯಾವ ರೇಟಲ್ಲಿ ವಾಲ್ಯೂಮ್ ಇನ್ಕ್ರೀಸ್ ಆಗುತ್ತೆ? ಈ ಥರದ ಕ್ವಶನ್ ಕೇಳೋ ಚಾನ್ಸಸ್ ಇದೆ. ಆಯಿತಾ? ಅದು ಬಿಟ್ಟರೆ ರೇಡಿಯಸ್ ಆಫ್ ದ ಸರ್ಕಲಲ್ಲಿ ಕೇಳ್ತಾರೆ. ರೇಡಿಯಸ್ ಆಫ್ ದ ಸರ್ಕಲಲ್ಲಿ ಕೇಳಿದ್ರೆ ಏನು ಹೇಳ್ತಾರೆ ಗೊತ್ತುಂಟಾ? ರೇಡಿಯಸ್ ಈ ಥರ ಇಂತಿಷ್ಟು ವ್ಯಾಲ್ಯೂಲಿ ಇನ್ಕ್ರೀಸ್ ಆಗ್ತಾ ಇದೆ, ಅದರ ಸರ್ಕಂಫರೆನ್ಸ್ ಹೇಗೆ ಇನ್ಕ್ರೀಸ್ ಆಗ್ತಾ ಇದೆ ಅಂತ ಕೇಳ್ಬೋದು, ಅಥವಾ ಅದರ ಏರಿಯಾ ಹೇಗೆ ಇನ್ಕ್ರೀಸ್ ಆಗ್ತಾ ಇದೆ ಅದು ಕೇಳ್ಬೋದು. ಇದರ ಏರಿಯಾ ಕೇಳ್ಬೋದು ಅಥವಾ ಸರ್ಕಂಫರೆನ್ಸ್ ಕೇಳ್ಬೋದು. ಆಯಿತಾ? ಇದು ಸೇಮ್. ಫೈನ್ ದ ಇಂಟರ್ವಲ್ಸ್. ಫೈನ್ ದ ಇಂಟರ್ವಲ್ಸ್ ಇಕ್ವೇಷನ್ ಒಂದು ಚೇಂಜ್ ಇದೆ, x-2³ x+4³ ಅಲ್ವಾ? x-2³ x+4³ ಇದನ್ನು ಮಾಡಲ್ ಕ್ವಶನ್ ಪೇಪರ್ 1 2025 ಕೇಳಿದ್ದಾರೆ. ಮಾಡಲ್ ಕ್ವಶನ್ ಪೇಪರಲ್ಲಿ ಮೇಲ್ಗಡೆದು ರೇಡಿಯಸ್ ಆಫ್ ಸರ್ಕಲ್, ಇದು ರೇಡಿಯಸ್, ಇಲ್ಲಿ ಸರ್ಕಂಫರೆನ್ಸ್ ಕೇಳಿದ್ದಾರೆ, ಏರಿಯಾನು ಕೇಳ್ಬೋದು ಸ್ಟೂಡೆಂಟ್ಸ್. ಇದನ್ನು ತುಮಕೂರಲ್ಲಿ ಕೇಳಿದ್ದಾರೆ, 2024 ಕೇಳಿದ್ದಾರೆ, ದ ರೇಡಿಯಸ್ ಆಫ್ ಸರ್ಕಲ್. ಓಕೆ, ನೆಕ್ಸ್ಟ್ ಪ್ರೂವ್ ದ್ಯಾಟ್ ದ ಫಂಕ್ಷನ್ ಗಿವನ್ ಬೈ ಎಫ್ ಆಫ್ ಎಕ್ಸ್ ಈಸ್ ಇನ್ಕ್ರೀಸಿಂಗ್. ಇದನ್ನು ಇನ್ಕ್ರೀಸಿಂಗ್ ಅಂತ ಪ್ರೂವ್ ಮಾಡಲಿ ಕೇಳಿದ್ದಾರೆ, ಬೀದರಲ್ಲಿ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ಫೈನ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ ಆಫ್ ಸರ್ಕಲ್. ಸೇಮ್, ಬಟ್ ಏನು ಕೇಳಿದ್ದಾರೆ ನೋಡಿ, ಫೈನ್ ದ ರೇಟ್ ಆಫ್ ಚೇಂಜ್ ಆಫ್ ಏರಿಯಾ. ಮೇಲ್ಗಡೆ ಏನು ಕೇಳಿದ್ದು? ಸರ್ಕಂಫರೆನ್ಸ್. ಸೇಮ್, ಇಲ್ಲಿ ರೇಡಿಯಸ್ ಕೊಟ್ಟಿದ್ದಾರೆ, ಇದನ್ನು 3 ಮಾರ್ಕ್ಸಿಗೆ ಕೊಡ್ತಾರೆ. ವೈ? ಬಿಕಾಸ್ 2 ರೇಡಿಯಸ್ ಕೊಟ್ಟಾಗ 3 ಮಾರ್ಕ್ಸಿಗೆ ಕೊಡಬೇಕು. ಚಿಕ್ಕಬಳ್ಳಾಪುರದಲ್ಲಿ ಕೇಳಿದ್ದಾರೆ, ಕೋಲಾರದಲ್ಲೂ ಕೇಳಿದ್ದಾರೆ. ಓಕೆ, ನೆಕ್ಸ್ಟ್ ದ ಲೆಂತ್ ಆಫ್ ಎಕ್ಸ್ ಆಫ್ ರೆಕ್ಟ್ಯಾಂಗಲ್. ಇಲ್ಲೂ ಹಾಗೆ ಸರ್ಕಲ್ ಕೇಳ್ಬೋದು, ರೆಕ್ಟ್ಯಾಂಗಲ್ ಕೇಳ್ಬೋದು, ಕ್ಯೂಬ್ ಕೇಳ್ಬೋದು, ಇದರಲ್ಲೇ ಕೇಳೋದಷ್ಟೇ. ಅವ್ರು ಎಂತ ಕೇಳಿದ್ದು? ಫೈಂಡ್ ದ ರೇಟ್ ಆಫ್ ಚೇಂಜ್ ಇನ್ ಏರಿಯಾ. ರೆಕ್ಟ್ಯಾಂಗಲ್ ಇದು ಹೇಳಿದ್ದಾರೆ, ಡಿಕ್ರೀಸ್ ಆಗ್ತಾ ಇದೆ ಅಂತೆ. 5 ಅಂದರೆ ರೆಕ್ಟ್ಯಾಂಗಲ್ ಅಂತ ಹೇಳಿದಾಗ ನಮಗೆ ಅಲ್ಲಿ ವಿಡ್ತ್ ಬೇಕು, ಸೊ ವಿಡ್ತ್ ಡಿಕ್ರೀಸ್ ಆಗ್ತಾ ಇದೆ ಅಂತೆ.
ಸಾರಿ ಯಾವುದು ಇದಾಗ್ತದೆ, ಲೆಂತ್ ಡಿಕ್ರೀಸ್ ಆಗ್ತಾ ಇದೆ ಅಂತೆ, ವಿಡ್ತ್ ಅನ್ನೋದು ಇನ್ಕ್ರೀಸ್ ಆಗ್ತಾ ಇದೆ ಅಂತೆ 4 cm per minute when x equals to 8 cm and y is equals to 6 cm. Find the rate of change of area. ಅಷ್ಟೇ. ಇದರಲ್ಲದೆ ಏರಿಯಾ, ಸರ್ಕಂಫರೆನ್ಸ್, ವಾಲ್ಯೂಮು ಇದನ್ನೇ ಕೇಳ್ತಾರೆ. ಇದು ನೋಡಿ, ನಾನು ಎಡ್ಜ್ ಆಫ್ ಕ್ಯೂಬ್ ಬಗ್ಗೆ ಕೇಳಿದ್ದಾರೆ. ಸೇಮ್ ರೇಟ್ ಆಫ್ 3 ಎಡ್ಜ್ ಇನ್ಕ್ರೀಸ್ ಆಗ್ತಾ ಇದೆ ಅಂತೆ, ಗೊತ್ತಿದೆಯಲ್ಲ ಕ್ಯೂಬ್ ಫಾರ್ಮುಲಾ, ಅಲ್ಲಿ ಬೇಕಾಗುತ್ತೆ, ಎಡ್ಜ್ ಬೇಕಾಗುತ್ತೆ 3 cm. ಕ್ವಶನ್ ಏನು ಕೇಳಿದ್ದಾರೆ, ಹೌ ಫಾಸ್ಟ್ ಇಸ್ ದ ವಾಲ್ಯೂಮ್ ಎಷ್ಟು ಫಾಸ್ಟಲ್ಲಿ ಇನ್ಕ್ರೀಸ್ ಆಗ್ತಾ ಇದೆ ಕೇಳ್ತಾ ಇದ್ದಾರೆ. ಓಕೆ, ನೆಕ್ಸ್ಟ್ ಲೋಕಲ್ ಮಿನಿಮಮ್, ಲೋಕಲ್ ಮ್ಯಾಕ್ಸಿಮಮ್ ಇದಕ್ಕೆ ಫೈಂಡ್ ಔಟ್ ಮಾಡಲಿಕ್ಕೆ ಕೇಳಿದ್ದಾರೆ. ಎಫ್ ಆಫ್ ಎಕ್ಸ್ ಇಸ್ ಇಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್, ಇನ್ನೊಂದು ಎಕ್ಸ್ ಕ್ಯೂಬ್ ಮೈನಸ್ 3x. ಇದು ತುಂಬ ಟೈಮ್ ಕೇಳಿದ್ದಾರೆ. ಲೋಕಲ್ ಮ್ಯಾಕ್ಸಿಮಮ್, ಲೋಕಲ್ ಮಿನಿಮಮ್ ಹಾವೇರಿ, ಮೈಸೂರು, ರಾಮನಗರ, ಯಾದಗಿರಿಲಿ ಎಲ್ಲ ಕೇಳಿದ್ದಾರೆ, ಇದನ್ನು ನೋಡ್ಕೊಳ್ಳಿ. ಅದು ಬಿಟ್ಟರೆ ಇದೊಂದು ಟೋಟಲ್ ರೆವಿನ್ಯೂ ಇನ್ ರುಪೀಸ್ ರಿಸೀವ್ಡ್ ಫ್ರಮ್ ದ ಸೇಲ್ಸ್ ಆಫ್ ಎಕ್ಸ್ ಯೂನಿಟ್ಸ್ ಆಫ್ ಅ ಪ್ರಾಡಕ್ಟ್ ಇಸ್ ಗಿವನ್ ಬೈ ಆರ್ ಆಫ್ ಎಕ್ಸ್ ಇಸ್ ಇಕ್ವಲ್ಸ್ ಟು 3x ಸ್ಕ್ವೇರ್ ಪ್ಲಸ್ 36x ಪ್ಲಸ್ 5. ಫೈನ್ ದ ಮಾರ್ಜಿನಲ್ ರೆವಿನ್ಯೂ. ಇದು 2 ಡಿಸ್ಟ್ರಿಕ್ಟಲ್ಲಿ ಕೇಳಿದ್ದಾರೆ, ಶಿವಮೊಗ್ಗ, ಹಾಸನ. ಓಕೆ, ಇದಿಷ್ಟು ಆಲ್ಮೋಸ್ಟ್ ಇದರಲ್ಲೇ ಸಣ್ಣ ಪುಟ್ಟ ಚೇಂಜಸ್ಗಳು ಬರುತ್ತೆ ಬಿಟ್ಟರೆ ಬೇರೆ ಏನೂ ಕೇಳೋದಿಲ್ಲ ಸ್ಟೂಡೆಂಟ್ಸ್. ಒಂದೇ ಏರಿಯಾ, ಯಾವುದ್ರದ್ದು ಸರ್ಕಲ್ ಆದರೆ ಏರಿಯಾ ಅಥವಾ ಸರ್ಕಂಫರೆನ್ಸ್ ಫೈಂಡ್ ಔಟ್ ಮಾಡಿ ಅಂತ ಹೇಳ್ತಾರೆ. ಅದೇ ನಿಮ್ಮದು ಇದಾದರೆ ವಾಲ್ಯೂಮ್ ಫೈಂಡ್ ಔಟ್ ಮಾಡಲಿಕ್ಕೆ ಹೇಳ್ತಾರೆ. ಯಾವುದು ಕ್ಯೂಬ್ ಆದರೆ ವಾಲ್ಯೂಮ್ ಕೇಳ್ತಾರೆ, ರೆಕ್ಟ್ಯಾಂಗಲ್ ಆದರೂ ಅಷ್ಟೇ ಏರಿಯಾ ಕೇಳ್ತಾರೆ, ಇದನ್ನು ಕೇಳ್ಬೋದು. ಅದು ಬಿಟ್ಟರೆ ಫೈನ್ ದ ಇಂಟರ್ವಲ್ಸ್ ಅಷ್ಟೇ. ನಾನು ಹೇಳಿದ್ದೇನೆ ಯಾವ್ದು ಎಷ್ಟು ಟೈಮ್ ರಿಪೀಟ್ ಆಗಿದೆ, ಯಾವುದು ಜಾಸ್ತಿ ಟೈಮ್ ರಿಪೀಟ್ ಆಗಿದೆ ಅದನ್ನು ಫಸ್ಟ್ ಮಾಡಿ. ಬಟ್ ಯಾವುದನ್ನು ಬಿಡಬೇಡಿ, ದಯವಿಟ್ಟು ಇದರಲ್ಲೂ ಚಾಯ್ಸ್ ತೊಗೊಳ್ಬೇಡಿ. ಇರೋದೇ 18 ಕ್ವಶನ್ಸ್, ಮ್ಯಾಕ್ಸಿಮಮ್ ಯಾವುದು ರಿಪೀಟ್ ಆಗಿದೆ ಅದನ್ನು ಜಾಸ್ತಿ ಪ್ರಿಪ್ರೇಷನ್ ಮಾಡಿ. ಇದು 2 ಮಾರ್ಕ್ಸ್ ಕ್ವಶನ್ಸ್, ಯಾವುದು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸಿಂದ. ನೆಕ್ಸ್ಟ್ ಮಾಡ್ತಾ ಇರೋದು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ 3 ಮಾರ್ಕ್ಸ್ ಕ್ವಶನ್. ಓಕೆ, ಇದು ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ 3 ಮಾರ್ಕ್ಸ್ ಕ್ವಶನ್ ನನಗೆ ಅರೌಂಡ್ 10 ಕ್ವಶನ್ಸ್ ಇದೆ. ಈ 10 ಕ್ವಶನಲ್ಲಿ ಜಾಸ್ತಿ ಕೇಳ್ತಾರೆ, ಅದು ಕೂಡ ತುಂಬ ಕೆಲವೊಂದಿಷ್ಟು ಮೋಸ್ಟ್ ಆಫ್ ದ ಟೈಮ್ ರಿಪೀಟ್ ಆಗಿದೆ. ಸೊ ಯು ವಿಲ್ ಗೆಟ್ ದ ಐಡಿಯಾ. ಇಲ್ಲಿ ನೋಡಿ, ಶೋ ದಟ್ ಆಲ್ ದ ರೆಕ್ಟಾಂಗಲ್ಸ್ ಇನ್ಸ್ಕ್ರೈಬ್ಡ್ ಇನ್ ಗಿವನ್ ಫಿಕ್ಸ್ಡ್ ಸರ್ಕಲ್ ದ ಸ್ಕ್ವೇರ್ ಆಸ್ ದ ಮ್ಯಾಕ್ಸಿಮಮ್ ಏರಿಯಾ. ಇದು ಈ ವರ್ಷ, ಇದು 2022 ಮಾರ್ಚಲ್ಲಿ ಕೇಳಿದ್ದಾರೆ, ಒಂದೇ ಟೈಮ್ ಕೇಳಿದ್ದು. ಶೋ ದಟ್ ಆಲ್ ದ ರೆಕ್ಟಾಂಗಲ್ಸ್ ಇನ್ಸ್ಕ್ರೈಬ್ಡ್ ಇನ್ ಗಿವನ್ ಫಿಕ್ಸ್ಡ್ ಸರ್ಕಲ್ ದ ಸ್ಕ್ವೇರ್ ಆಸ್ ದ ಮ್ಯಾಕ್ಸಿಮಮ್ ಏರಿಯಾ. ಆಯಿತಾ, ಬಟ್ ಮಾಡಿ. ನೆಕ್ಸ್ಟ್, ಪ್ರೂವ್ ದ್ಯಾಟ್ ದ ವಾಲ್ಯೂಮ್ ಆಫ್ ಅ ಲಾರ್ಜೆಸ್ಟ್ ಕೋನ್ ದಟ್ ಕ್ಯಾನ್ ಬಿ ಇನ್ಸ್ಕ್ರೈಬ್ಡ್ ಇನ್ ಅ ಸ್ಪಿಯರ್ ಆಫ್ ರೇಡಿಯಸ್ 8/27 ಆಫ್ ದ ವಾಲ್ಯೂಮ್ ಆಫ್ ಸ್ಪಿಯರ್. ಇದು 2022 ಜೂನಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್, ಇದು ಇಂಪಾರ್ಟೆಂಟ್ ಕ್ವಶನ್. ದ ಲೆಂತ್ ಎಕ್ಸ್ ಆಫ್ ಅ ರೆಕ್ಟ್ಯಾಂಗಲ್ ಈಸ್ ಡಿಕ್ರೀಸಿಂಗ್ ಎಟ್ ದ ರೇಟ್ ಆಫ್ 3 cm per minute and width y is increasing at the rate of 2 cm per minute. x is equals to 10 cm, y is equals to 6 cm. ಇದೇ ನೋಡಿ, ಇದೇ ಕ್ವಶನ್ ಅಂದ್ಕೊಳ್ತೇನೆ ನಾನು. ದ ಲೆಂತ್ ಇಲ್ಲಿದ್ದಿತ್ತು ಸೇಮ್ ಕ್ವಶನ್. ಅದೇ ನಾನು ಹೇಳಿದ್ದೆಲ್ಲ, ಕೆಲವು ಟೈಮ್ 2 ಮಾರ್ಕ್ಸ್ ಇದು ಇಲ್ಲಿದೆ ನೋಡಿ, ಕೆಲವು ಟೈಮ್ 6, 8 ಮತ್ತು 6 ಕೊಟ್ಟಿದ್ದಾರೆ ನೋಡಿ, ಸೇಮ್ ಕ್ವಶನ್ ಬಟ್ ವ್ಯಾಲ್ಯೂ ಒಂದು ಚೇಂಜ್ ಮಾಡಿದ್ದಾರೆ. ಓಕೆ, 2 ಮಾರ್ಕ್ಸಿಗೆ 3 ಮಾರ್ಕ್ಸಿಗೆ ಕೇಳಿಸ್ತಾರೆ, 3 ಮಾರ್ಕ್ಸಿಗೆ 2 ಮಾರ್ಕ್ಸಿಗೆ ಸ್ವಾಪ್ ಮಾಡೋ ಚಾನ್ಸಸ್ ಇದೆ. ಓಕೆ, ಇಲ್ಲಿ ಏನು ಕೇಳಿದ್ದಾರೆ, ಅದು ಪೆರಿಮೀಟರ್ ಮತ್ತು ಏರಿಯಾ ಎರಡನ್ನೂ ಕೇಳಿದ್ದಾರೆ, ಆವಾಗ 3 ಮಾರ್ಕ್ಸಿಗೆ ಕೇಳ್ತಾರೆ. ಒಂದೇ ಕೇಳಿದರೆ 2 ಮಾರ್ಕ್ಸ್, 2 ಕೇಳಿದರೆ 3 ಮಾರ್ಕ್ಸ್. ಇನ್ ಕೇಸ್ ಇದೇ ಥರದ ಕ್ವಶನ್ 2 ಮಾರ್ಕ್ಸಲ್ಲಿ ಕೇಳಿದರೆ ಇದೇ ಥರದ ಕ್ವಶನ್ 3 ಮಾರ್ಕ್ಸಲ್ಲಿ ಕೇಳೋದಿಲ್ಲ ಡೆಫಿನೆಟ್ಲಿ. ಓಕೆ, ಇದು ನೋಡಿ 2020 ಮಾರ್ಚ್, 16 ಮಾರ್ಚ್, 19 ಮಾರ್ಚ್, 20 ಜೂನ್ ಮಾಡಲ್ ಕ್ವಶನ್ ಪೇಪರ್ 3 2025 ಇಲ್ಲೆಲ್ಲ ಕೇಳಿದ್ದಾರೆ. ಆಯಿತಾ, ನೆಕ್ಸ್ಟ್, ದ ಲೆಂತ್ ಆಫ್ ಅ ರೆಕ್ಟ್ಯಾಂಗಲ್ ಇಸ್ ಡಿಕ್ರೀಸಿಂಗ್ ಎಟ್ ದ ರೇಟ್ ಆಫ್ 5 cm per minute ಆ್ಯಂಡ್ ವಿಡ್ತ್ y ಈಸ್ ಇನ್ಕ್ರೀಸಿಂಗ್ ಎಟ್ ದ ರೇಟ್ ಆಫ್ 4 cm per minute ವೆನ್ x ಈಕ್ವಲ್ಸ್ ಟು 8 cm. ಸೇಮ್ ಕ್ವಶನ್ ನೋಡಿ, ಸ್ವಲ್ಪ ಡಿಫರ್ ಇದೆ ಅಷ್ಟೇ, ಸ್ವಲ್ಪ ಡಿಫರೆನ್ಸ್ ಇದೆ. x ಈಕ್ವಲ್ಸ್ ಟು 8 cm, y ಈಸ್ ಈಕ್ವಲ್ಸ್ ಟು 6 cm. ವ್ಯಾಲ್ಯೂ ಒಂದು ಚೇಂಜ್ ಇದೆ, ಪೆರಿಮೀಟರ್ ಮತ್ತು ಏರಿಯಾ ಕೇಳಿದ್ದಾರೆ. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್, ಲೆಂತ್ ಆಫ್ ಅ ರೆಕ್ಟ್ಯಾಂಗಲ್. ನೆಕ್ಸ್ಟ್, ಅದಕ್ಕೆ ಯಾಕಂದರೆ 14 ಜೂನಲ್ಲಿ ಕೇಳಿದ್ದಾರೆ, 17 ಜೂನಲ್ಲಿ ಕೇಳಿದ್ದಾರೆ, 22 ಜೂನಲ್ಲಿ ಕೇಳಿದ್ದಾರೆ, 23 ಮಾರ್ಚಲ್ಲೂ ಕೇಳಿದ್ದಾರೆ. ಆ ಪಾರ್ಟಿಕಲ್ ಮೂವಿಂಗ್ ಅಲಾಂಗ್ ದ ಕರ್ವ್ 6y is equals to x cube plus 2. Find the points on the curve at which y coordinate is changing 8 times as fast as the x coordinate. ಇದನ್ನು 2018 ಜೂನಲ್ಲಿ ಕೇಳಿದ್ದಾರೆ, 15 ಮಾರ್ಚಲ್ಲಿ ಕೇಳಿದ್ದಾರೆ. ಓಕೆ, ಸೊ ಇದು ಅಷ್ಟು ಇಂಪಾರ್ಟೆಂಟ್ ಅಲ್ಲ, ಬಟ್ ಇದನ್ನು ಅರ್ಥ ಮಾಡ್ಕೊಳ್ಳಿ. ಅದಾದಮೇಲೆ ಫೈನ್ ದ ಇಂಟರ್ವಲ್ ಇನ್ ವಿಚ್ ದ ಫಂಕ್ಷನ್ ಎಫ್ ಗಿವನ್ ಬೈ ಎಫ್ ಆಫ್ ಎಕ್ಸ್. Find the interval in which the function f is given by f of x is equals to x cube plus 1 divided by x cube is decreasing, is increasing. ಇದನ್ನು ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ಕೇಳಿದ್ದಾರೆ, 2025 ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ಧಾರವಾಡದಲ್ಲಿ ಇದನ್ನು 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಓಕೆ, ಸೊ ಇದು 6 ಕ್ವಶನ್ಸ್ ಆಯಿತು. ಅದು ಬಿಟ್ಟರೆ ಇಲ್ಲಿ ನೋಡಿ, ನಿಮಗೀಗ ಇಲ್ಲಿ a sand is pouring from a pipe at the rate of 12 cm per second. The falling sand forms a cone on the ground in such a way that height of the cone is always 1/6 the radius of the base. How fast is the height of the sand cone is increasing? ಇದು ಇಂಪಾರ್ಟೆಂಟ್ ಕ್ವಶನ್ ಸ್ಟೂಡೆಂಟ್ಸ್. ಹೈಟನ್ನು ಕೊಟ್ಟಿದ್ದಾರೆ 4 cm ಅಂತ. 15 ಜೂನ್, 17 ಜೂನ್, 18 ಮಾರ್ಚ್, 19 ಜೂನ್, 2020 ಮಾರ್ಚಲ್ಲಿ ಕೇಳಿದ್ದಾರೆ. ಅದು ಬಿಟ್ಟರೆ ಲ್ಯಾಡರ್ ಮೇಲೆ 2 ಕ್ವಶನ್ ಕೇಳಿದ್ದಾರೆ. ಆ ಲ್ಯಾಡರ್ 5 meter ಲಾಂಗ್ ಈಸ್ ಲೀನಿಂಗ್ ಅಗೇನ್ಸ್ಟ್ ದ ವಾಲ್. ದ ಬಾಟಮ್ ಆಫ್ ದ ಲ್ಯಾಡರ್ ಇಸ್ ಪುಲ್ಡ್ ಅಲಾಂಗ್ ದ ಗ್ರೌಂಡ್ ಅವೇ ಫ್ರಮ್ ದ ವಾಲ್ ಅಟ್ ದ ರೇಟ್ ಆಫ್ 2 cm per second. ಹೌ ಫಾಸ್ಟ್ ಈಸ್ ದ ಹೈಟ್ ಆನ್ ದ ವಾಲ್ ಡಿಕ್ರೀಸಿಂಗ್ ವೆನ್ ದ ಫೂಟ್ ಆಫ್ ದ ಲ್ಯಾಡರ್ ಇಸ್ 4 meter ಅವೇ. ಅದು 2016ಅಲ್ಲಿ ಕೇಳಿದ್ದು. ಇನ್ನೊಂದು ಲ್ಯಾಡರ್ ಬಗ್ಗೆ ಕೇಳಿದ್ದಾರೆ 2014ಅಲ್ಲಿ. ಓಕೆ, ಸೊ ಅದು ಬಿಟ್ಟರೆ ಫೈನ್ ದ ಇಂಟರ್ವಲ್ ಇನ್ ವಿಚ್ ದ ಫಂಕ್ಷನ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ಸ್ ಟು x minus 2 whole cube, x plus 4 whole cube ಈಸ್ ಇನ್ಕ್ರೀಸಿಂಗ್ ಆರ್ ಡಿಕ್ರೀಸಿಂಗ್.
ಇದನ್ನು ಮಾಡಲ್ ಕ್ವಶನ್ ಪೇಪರ್ 2025 ಕೇಳಿದ್ದಾರೆ, ಬಳ್ಳಾರಿಯಲ್ಲಿ ಕೇಳಿದ್ದಾರೆ. ನೀವು ಕೇಳ್ಬೋದು ಸರ್ 3 ಮಾರ್ಕ್ಸಲ್ಲಿ ಯಾಕೆ ಇಲ್ಲಿ ಡಿಸ್ಟ್ರಿಕ್ಟ್ ಇದಿಲ್ಲ? ನಾನು ಹಿಂದ್ಗಡೆನೇ ಹೇಳಿದ್ದೆ, ತುಂಬ ಕ್ವಶನ್ಸನ್ನು ಇಲ್ಲಿ 2 ಮಾರ್ಕ್ಸಲ್ಲಿ ಬಂದಿದ್ದನ್ನು ತುಂಬ ಡಿಸ್ಟ್ರಿಕ್ಟಲ್ಲಿ ಕೇಳಿದ್ದಾರೆ ನೋಡಿ. ಯಾವುದು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಇಲ್ಲಿ ನೋಡಿ, ಇಲ್ಲೆಲ್ಲ ನಾನು ಇದು ಮಾಡಿದ್ದೇನೆ. ಬೆಂಗಳೂರು ರೂರಲಲ್ಲಿ ಇದನ್ನೇ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ತುಂಬ ಕ್ವಶನ್ಸನ್ನು, ಇಂಟರ್ವಲ್ಸನ್ನು, ಫೈನ್ ದ 2 ಪಾಸಿಟಿವ್ ನಂಬರ್ಸನ್ನು ಅದನ್ನು ಆಲ್ರೆಡಿ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಸೊ ಇದು ಇರಲಿ, ಇದನ್ನು ಮಾಡ್ಕೊಳ್ಳಿ, ಪ್ಲಸ್ ಅದಕ್ಕೆ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ, ಬಟ್ ಇದನ್ನು ಮಾಡಿ. ಟೋಟಲ್ ನಿಮಗೆ 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಇದು ಎಷ್ಟಾಗುತ್ತೆ ನೋಡಿ. ಇಲ್ಲಿ 10 ಕ್ವಶನ್ಸ್ ಇದೆ, ಅಲ್ಲಿ 18 ಕ್ವಶನ್ಸ್ ಇದೆ, ಅರೌಂಡ್ ಒಂದು 25 ಕ್ವಶನ್ಸ್ ಅಷ್ಟೇ ಆಯಿತಾ. 2 ಮಾರ್ಕ್ಸ್ ಮತ್ತು 3 ಮಾರ್ಕ್ಸ್ ಗೊತ್ತಾಯ್ತಲ್ಲ. ಇಲ್ಲಿ ಯಾಕೆ ಡಿಸ್ಟ್ರಿಕ್ಟ್ ಇದಿಲ್ಲ ಅಂತ ನಾನು ಆಲ್ರೆಡಿ ಫಸ್ಟ್ ಇದರಲ್ಲಿ ಹೇಳಿದ್ದೇನೆ, ಅಲ್ಲೇ ಡಿಸ್ಟ್ರಿಕ್ಟ್ ಇದೆಲ್ಲ ಕೇಳಿದ್ದಾರೆ. 2 ಮಾರ್ಕ್ಸ್ ಅಂತ ಏನು ಲಿಸ್ಟ್ ಮಾಡಿದ್ದೇನೆ ಅದನ್ನು ಕೆಲವು ಟೈಮ್ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಅರ್ಥ ಆಯಿತಾ? ಇದು ನಿಮ್ಮ ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ ಆಯಿತು ಸ್ಟೂಡೆಂಟ್ಸ್. ನೆಕ್ಸ್ಟ್ ನಿಮ್ಮ ಇಂಟಿಗ್ರೇಷನಲ್ಲಿ ಏನಾಗುತ್ತೆ, ಇಂಟಿಗ್ರೇಷನ್ನ 2 ಮಾರ್ಕ್ಸ್ ಇಂಪಾರ್ಟೆಂಟ್ ಕ್ವಶನ್ಸ್ ನೋಡಿ. ಇದರಲ್ಲಿ ಇಂಟಿಗ್ರೇಷನ್ ನೋಡಿ, ಇದೇ ಪರ್ಟಿಕ್ಯುಲರಾಗಿ ಬರುತ್ತಂತ ಹೇಳಲಿಕ್ಕೆ ಆಗೋದಿಲ್ಲ, ಬಟ್ ನಾನು ಎಲ್ಲದನ್ನು ಲಿಸ್ಟ್ ಮಾಡಿದ್ದೇನೆ. ಇದಿಷ್ಟನ್ನು ಪ್ರಾಕ್ಟೀಸ್ ಮಾಡಿ, ಇದನ್ನು ಕೂಡ ಪ್ರಾಕ್ಟೀಸ್ ಮಾಡಿ. ಯಾಕಂದರೆ ನಿಮ್ಗೆ ಗೊತ್ತಿದೆ ಇಂಟಿಗ್ರೇಷನಲ್ಲಿ ಲಾಟ್ಸ್ ಆಫ್ ಕ್ವಶನ್ಸ್ ಇದೆ, ಬಟ್ ಇದರಲ್ಲಿ ರಿಪೀಟೆಡ್ ಕ್ವಶನ್ಸನ್ನು ಸ್ವಲ್ಪ ಜಾಸ್ತಿ ಕಾನ್ಸಂಟ್ರೇಟ್ ಮಾಡಿ ಅಷ್ಟೇ. dx ಡಿವೈಡೆಡ್ ಬೈ x ಇಂಟು ಲಾಗ್ ಎಕ್ಸ್ ಹೋಲ್ ಸ್ಕ್ವೇರ್ dx ಇದು ಬಳ್ಳಾರಿಯಲ್ಲಿ ಕೇಳಿದ್ದಾರೆ. ಫೈಂಡ್ cos 4x ಇಂಟು sin 3x dx ಇದು ಬ್ಯಾಂಗ್ಳೂರು ನಾರ್ತಲ್ಲಿ ಕೇಳಿದ್ದಾರೆ. ಎವ್ಯಾಲ್ಯುಯೇಟ್ x ಡಿವೈಡೆಡ್ ಬೈ x+1 ಇಂಟು x+2 ಈ ಥರ ಟೈಪು ವೆರಿ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಈ ಥರ ಟೈಪ್ ಪ್ರಾಬ್ಲಮ್ ಚಿತ್ರದುರ್ಗದಲ್ಲಿ ಕೇಳಿದ್ದಾರೆ, ಮಂಡ್ಯದಲ್ಲಿ ಕೇಳಿದ್ದಾರೆ, 2024 ಮಾರ್ಚಲ್ಲಿ ಕೇಳಿದ್ದಾರೆ. ಈ ಥರ ಪ್ರಾಬ್ಲಮ್. ನೆಕ್ಸ್ಟ್ e⁻ tan ಇನ್ವರ್ಸ್ x ಡಿವೈಡ್ 1+x² ಇದು ಇಂಪಾರ್ಟೆಂಟು. ಬ್ಯಾಂಗ್ಳೂರು ಸೌತ್ ಬೀದರ್ 2018 ಮಾರ್ಚ್ ಇಲ್ಲಿ ಕೇಳಿದ್ದಾರೆ. ಇವ್ಯಾಲ್ಯುಯೇಟ್ tan ಇನ್ವರ್ಸ್ ಆಫ್ x ಇದು ಚಾಮರಾಜನಗರದಲ್ಲಿ ಕೇಳಿದ್ದಾರೆ. ಇವ್ಯಾಲ್ಯುಯೇಟ್ x sin x dx ಇಲ್ಲಿ ನೋಡಿ, ಎರಡು ಇದನ್ನು ಕೊಟ್ಟು, ಒಂದು ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಇದನ್ನು ಕೊಟ್ಟು, ಮತ್ತೊಂದು ಇನ್ನೊಂದು ಯಾವುದು ಲಾಗರಿಥಮಿಕ್ ಫಂಕ್ಷನ್ಸು ಕೊಡ್ಬೋದು, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸು ಕೊಡ್ಬೋದು, ಯಾವುದು ಕೊಡ್ಬೋದು, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ಸು ಕೊಡ್ಬೋದು. ಇದನ್ನು ಕೊಟ್ಟು ಕೇಳ್ತಾರೆ. ಇದನ್ನು ಚಿಕ್ಕಬಳ್ಳಾಪುರ ವಿಜಯಪುರದಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಇಲ್ಲಿ ನೋಡಿ, ಇಲ್ಲೊಂದಿದೆ ನೋಡಿ, x ಇಂಟು e⁻x ಇದು ಚಿಕ್ಕಮಗಳೂರು ಮತ್ತು ಕೊಡಗಿನಲ್ಲಿ ಕೇಳಿದ್ದಾರೆ. ಇದು ನೋಡಿ x ಇಂಟು sin x ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ ಕೊಟ್ಟಿದ್ದಾರೆ. ಇಲ್ಲಿ x ಜೊತೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ಕೊಟ್ಟಿದ್ದಾರೆ ಅಷ್ಟೇ. ಓಕೆ, ಇದು sin 4x ಇಂಟು sin x 8x ಇದು ಕೊಟ್ಟರೆ ನನ್ನ ಪ್ರಕಾರ 2 ಮಾರ್ಕ್ಸಿಗೆ ಕೊಡೋದು ತುಂಬ ಡೌಟು. 3 ಮಾರ್ಕ್ಸಿಗೆ ಕೊಡ್ಬೋದು, ಯಾಕಂದರೆ ತುಂಬ ಲೆಂದಿ ಇದೆ. ಒಂದೇ sin 4x sin 8x ಕೊಡ್ಬೋದು, ಅಥವಾ sin 2x cos 3x ಕೊಡ್ಬೋದು. ಚೇಂಜ್ ಆಗ್ಬೋದು, sin cos. ಇಲ್ಲಿ ನೋಡಿ, ಇದೇ ಕ್ವಶನ್ನ ಸೇಮ್ sin 2x ಇದ್ದಲ್ಲಿ sin 3x cos 4x ಮಾಡಿದ್ದಾರೆ. ಎಲ್ಲಿ ಕೇಳಿದರೆ ಮಾಡಲ್ ಕ್ವಶನ್ ಪೇಪರ್ 2025 ವ್ಯಾಲ್ಯೂ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಮತ್ತು ಇದನ್ನು 2019 ಮಾರ್ಚಲ್ಲಿ ಕೇಳಿದ್ದಾರೆ, ದಾವಣಗೆರೆಯಲ್ಲಿ ಕೇಳಿದ್ದಾರೆ. ಈ ಪ್ರಾಬ್ಲಮ್ ಇಂಪಾರ್ಟೆಂಟ್. ನೆಕ್ಸ್ಟ್ ಇವ್ಯಾಲ್ಯುಯೇಟ್ ಇಂಟಿಗ್ರೇಷನ್ ಆಫ್ x² + 1 ಇಂಟು ಲಾಗ್ x ಇದು ಧಾರವಾಡದಲ್ಲಿ ಕೇಳಿದ್ದಾರೆ. ಮಾಡಲ್ ಕ್ವಶನ್ ಪೇಪರ್ 3ಯಲ್ಲಿ ಕೇಳಿದ್ದಾರೆ, 2025 ಮಾಡಲ್ ಕ್ವಶನ್ ಪೇಪರ್ 3. ಅದು ಬಿಟ್ಟರೆ ಇವ್ಯಾಲ್ಯುಯೇಟ್ 1 ಡಿವೈಡೆಡ್ ಬೈ cos² x ಇಂಟು 1 - tan x ಹೋಲ್ ಸ್ಕ್ವೇರ್ ಇದು ಇಂಪಾರ್ಟೆಂಟ್ ಕ್ವಶನು. ಬಿಕಾಸ್ ಗದಗ, ಹಾಸನ, ತುಮಕೂರು 2019 ಮಾರ್ಚ್ ಇಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಇಂಟಿಗ್ರೇಷನ್ 2 to 3 x ಡಿವೈಡ್ ಬೈ x² + 1 dx ಲೋವರ್ ಲಿಮಿಟ್ ಅಪ್ಪರ್ ಲಿಮಿಟ್ ಕೊಟ್ಟಿದ್ದಾರೆ. ಇದು ಬ್ಯಾಂಗ್ಳೂರು ರೂರಲ್ 2018 ಮಾರ್ಚಲ್ಲಿ ಕೇಳಿದ್ದಾರೆ. x³ ನೋಡಿ, ಈ ಟೈಪ್ ಪ್ರಾಬ್ಲಮ್ ನಾನು ಹಿಂದ್ಗಡೆ ಹೇಳಿದೆ ನೋಡಿ, ಇಲ್ಲಿದೆ ನೋಡಿ, ಇದೇ ಟೈಪ್ ಪ್ರಾಬ್ಲಮ್. ಇದು ಒಂಥರ ಲೈಕ್ ಇದೇ ಟೈಪ್ ಪ್ರಾಬ್ಲಮ್, ಇದು ಇಂಪಾರ್ಟೆಂಟು. ಈ ಟೈಪ್ ಪ್ರಾಬ್ಲಮ್ ತುಂಬ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇದನ್ನು ಹಾವೇರಿ ಮಾಡಲ್ ಕ್ವಶನ್ ಪೇಪರ್ 2ನ 2025 ಕೇಳಿದ್ದಾರೆ. ಇನ್ನು x cos ಇನ್ವರ್ಸ್ ಆಫ್ x ಡಿವೈಡೆಡ್ ಬೈ 1√(1 - x²) ಇದು ಕಲಬುರಗಿಯಲ್ಲಿ ಕೇಳಿದ್ದಾರೆ. ಅದು ಬಿಟ್ಟರೆ ಇಂಟಿಗ್ರೇಷನ್ ಆಫ್ ಸೈನ್ ಆಫ್ tan ಇನ್ವರ್ಸ್ ಆಫ್ x ಇಂಟು ಡಿವೈಡೆಡ್ ಬೈ 1+x² ಇದನ್ನು ಕೋಲಾರದಲ್ಲಿ ಕೇಳಿದ್ದಾರೆ. ಇವ್ಯಾಲ್ಯುಯೇಟ್ ಇಲ್ಲಿ ನೋಡಿ x² ಇಂಟು ಲಾಗ್ x ಇಲ್ಲಿ ಲಾಗರಿಥಮಿಕ್ ಫಂಕ್ಷನ್ ಕೊಟ್ಟಿದ್ದಾರೆ. ನಾನು ಹೇಳಿದೆ ನೋಡಿ, ಈ ಟೈಪ್ ಪ್ರಾಬ್ಲಮ್ ಇಂಪಾರ್ಟೆಂಟ್. ಈ ಟೈಪ್ ಅಂದರೆ ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ವಿತ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ವಿತ್ ಲಾಗರಿಥಮಿಕ್ ಫಂಕ್ಷನ್, ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ವಿತ್ ಲಾಗರಿಥಮಿಕ್ ಫಂಕ್ಷನ್ಸ್ ಇದೆಲ್ಲ ಕೇಳ್ತಾರೆ. ಯಾಕಂದರೆ ಇದು ನೋಡಿ, ಮೈಸೂರು 2022 ಮಾರ್ಚ್ 2019 ಮಾರ್ಚಲ್ಲಿ 3 ಮಾರ್ಕ್ಸಿಗೆ ಕೇಳಿದ್ದಾರೆ. dx ಡಿವೈಡ್ ಬೈ 1 - tan x ಇದನ್ನು ರಾಯಚೂರಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಇವ್ಯಾಲ್ಯುಯೇಟ್ ಇಂಟಿಗ್ರೇಷನ್ ಆಫ್ cos 2x ಇದನ್ನು ರಾಮನಗರದಲ್ಲಿ ಕೇಳಿದ್ದಾರೆ. ಇಂಟಿಗ್ರೇಷನ್ ಆಫ್ ಲಾಗ್ x dx ಉಡುಪಿಯಲ್ಲಿ ಕೇಳಿದ್ದಾರೆ. ಜಸ್ಟ್ ಲಾಗ್ x ಅಂದರೆ ಇಂಟು 1 ಅಂತ ತೊಗೊಳ್ಬೇಕಲ್ಲಿ. ಇಂಟಿಗ್ರೇಷನ್ ಆಫ್ e⁻2x - 1 ಡಿವೈಡ್ ಬೈ e⁻2x + 1 ಇದನ್ನು ಉತ್ತರ ಕನ್ನಡದಲ್ಲಿ ಕೇಳಿದ್ದಾರೆ. 20 ಆಯಿತಾ. ಇನ್ನು 21st ಕ್ವಶನ್ನು ಇದೆಲ್ಲ ನೋಡಿ, x³ ಸೈನ್ ಆಫ್ tan ಇನ್ವರ್ಸ್ ಆಫ್ x⁴ ಡಿವೈಡ್ ಬೈ 1+x⁴ ಇದು ಯಾದಗಿರಿಯಲ್ಲಿದೆ. tan ಇನ್ವರ್ಸ್ ಆಫ್ x ಡಿವೈಡ್ ಬೈ 1+x² ಇದನ್ನು ಬಾಗಲಕೋಟೆ ಮತ್ತು 2022 ಮಾರ್ಚಲ್ಲಿ ಕೇಳಿದ್ದಾರೆ. sin² x ಡಿವೈಡ್ ಬೈ 1 + cos x ಇದನ್ನು ಕೊಪ್ಪಳದಲ್ಲಿ ಮತ್ತು 2022 ಮಾರ್ಚಲ್ಲಿ ಕೇಳಿದ್ದಾರೆ. ಇವ್ಯಾಲ್ಯುಯೇಟ್ ಇಂಟಿಗ್ರೇಷನ್ 1 to √3 dx ಡಿವೈಡ್ ಬೈ 1+x² ಇದನ್ನು 2024 ಮಾರ್ಚ್ ಮತ್ತು 2023 ಮಾರ್ಚಲ್ಲಿ ಕೇಳಿದ್ದಾರೆ. ಇವ್ಯಾಲ್ಯುಯೇಟ್ cos 2x - cos 2α ಡಿವೈಡ್ ಬೈ cos x - cos α ಇದನ್ನು 2015 ಮಾರ್ಚಲ್ಲಿ ಕೇಳಿದ್ದಾರೆ. ಇವ್ಯಾಲ್ಯುಯೇಟ್ dx ಡಿವೈಡೆಡ್ ಬೈ x - √x ಇದನ್ನು 2015 ಮಾರ್ಚಲ್ಲಿ ಕೇಳಿದ್ದಾರೆ. ಫೈಂಡ್ 1 ಡಿವೈಡ್ ಬೈ sin x ಇಂಟು cos³ x dx ಇದನ್ನು 2016 ಮಾರ್ಚಲ್ಲಿ ಕೇಳಿದ್ದಾರೆ. ಮತ್ತೊಂದು ನೆನ್ಪಿಟ್ಕೊಳ್ಳಿ ಸ್ಟೂಡೆಂಟ್ಸ್, ಮೊದಲೆಲ್ಲ ಇಂಟಿಗ್ರೇಷನಿಂದ 2 ಮಾರ್ಕ್ಸ್ 2 ಕ್ವಶನ್ ಕೇಳ್ತಾ ಇದ್ರು. ಅದಕ್ಕೆ ನಾನು 2 ಕ್ವಶನ್ ನಿಮ್ಗೆ ಹಾಕಿದ್ದೇನೆ, ಅದಕ್ಕೆ ತುಂಬ ಕ್ವಶನ್ಸ್ಗಳು ಕಾಣಿಸ್ತಾ ಇದೆ ಅಷ್ಟೇ.
ಆಯಿತಾ. ಎಲ್ಲ ಕ್ವಶನ್ಸು ಬರಲಿ, ಅದೇ ಬರ್ಬೋದಲ್ಲ, ಹೇಳಲಿಕ್ಕೆ ಆಗೋದಿಲ್ಲ. ಇವಾಗ ಒಂದು ಮಾಡಿದ್ದಾರೆ ಅಷ್ಟೇ ಆಯಿತಾ. 2016 ಮಾರ್ಚಲ್ಲಿ 1/sin x into cos cube x. ಅಗೇನ್ 2016 ಮಾರ್ಚಲ್ಲಿ ಇವ್ಯಾಲ್ಯುವೇಟ್ 0 to π sin square x/2 minus cos square x/2. ಓಕೆ, ಇದು ನಿಮಗೆ ಮ್ಯಾಕ್ಸಿಮಮ್ ಕವರ್ ಆಗುತ್ತಲ್ಲ, ಅದಕ್ಕೋಸ್ಕರ ಎಲ್ಲದನ್ನು ತೊಗೊಂಡಿದ್ದೇನೆ. ಇನ್ನು 2017 ಮಾರ್ಚಲ್ಲಿ tan to the power of 4 root x into secant square root x divided by root x. ಇಂಟಿಗ್ರೇಷನ್ 0 to 2/3 dx 4 + 9x square. ಇದು 2017 ಮಾರ್ಚ್ 2 ಕ್ವಶನ್ನು. cot x into log of sin x dx 2020 ಮಾರ್ಚ್. ಅದು ಬಿಟ್ಟರೆ x into secant square x is equals to 2020 ಮಾರ್ಚ್. ಅಂದರೆ ನನಗೆ ಇಲ್ಲಿ ಗೊತ್ತಾಯ್ತಲ್ಲ ಸ್ಟೂಡೆಂಟ್ಸು, ಮೋಸ್ಟ್ ಆಫ್ ದ ಟೈಮ್ ನಿಮ್ಗೆ ಏನು ಹೇಳ್ತಾರೆ, ಇದಿಷ್ಟನ್ನು ಮಾಡಿ, ಅರ್ಥ ಆಯ್ತಾ. ಎಲ್ಲ ಡಿಸ್ಟ್ರಿಕ್ಟಿದು ಇದೆ, ಇದು ಇದೆ, ಇದನ್ನು ಫಸ್ಟ್ ಮಾಡ್ಕೊಳ್ಳಿ. ಅದಾದ್ಮೇಲೆ ಉಳಿದ ಕ್ವಶನ್ನು ಮಾಡಿ. ಅದರಲ್ಲೂ ನಾನು ಮೋಸ್ಟ್ ಟೈಮ್ಸ್ ಹೆಚ್ಚಿನ ಡಿಸ್ಟ್ರಿಕ್ಟ್ ಅವ್ರು ಯಾವ ಕ್ವಶನ್ ಕೇಳಿದ್ದಾರೆ ನಿಮ್ಗೆ ಗೊತ್ತಾಯ್ತಲ್ಲ. ಅಂದರೆ ಲಾಗರಿಥಮಿಕ್ ಫಂಕ್ಷನ್ಸ್ ವಿತ್ ಟ್ರಿಗ್ನೋಮೆಟ್ರಿ ಫಂಕ್ಷನ್, ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್ ವಿತ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್, ಅದು ಸೊ ಇಂಥದ್ದನ್ನೆಲ್ಲ ಆಲ್ಜಿಬ್ರಿಕ್ ಫಂಕ್ಷನ್ಸ್ ವಿತ್ ಟ್ರಿಗ್ನೋಮೆಟ್ರಿ ಫಂಕ್ಷನ್ಸ್ ಅದನ್ನೆಲ್ಲ ಕೇಳ್ತಾರೆ. ಅದು ಬಿಟ್ಟರೆ ಇದು x³ - x² + x - 1 ಈ ಥರದ್ದೆಲ್ಲ ಕೇಳ್ತಾರೆ. ಓಕೆ, ಇದು ನಿಮ್ಮದು ಟ್ರಿಗ್ನೋಮೆಟ್ರಿ 2 ಮಾರ್ಕ್ಸ್ ಕ್ವಶನ್. ಇದನ್ನು ಫಸ್ಟ್ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇದೇ ಕ್ವಶನ್ಸ್ ಬರ್ಬೋದು, ನಾನು ಬರೋದಿಲ್ಲ ಅಂತ ಹೇಳ್ತಾ ಇಲ್ಲ, ಬರುತ್ತೆ. ಯಾಕಂದರೆ ತುಂಬ ಡಿಸ್ಟ್ರಿಕ್ಟ್ ಇದು ಇದೆ, ಹಿಂದಿದು ಕ್ವಶನ್ ಪೇಪರ್ಸು ಇದೆ ಆಯಿತಾ. ಪ್ಲಸ್ ಎಕ್ಸ್ಟ್ರಾನು ಮಾಡ್ಕೊಳ್ಳಿ ಆಯಿತಾ. 1 ಸೆಕೆಂಡ್. ಇದ್ರ ನಂತರ ನಿಮಗೆ ಬರುವಂಥ ಕ್ವಶನ್ಸ್ 3 ಮಾರ್ಕ್ಸ್ ಕ್ವಶನ್ ಇಂಟಿಗ್ರೇಷನಿಂದ 3 ಮಾರ್ಕ್ಸ್ ಕ್ವಶನ್ ನೋಡಿ. ಮೋಸ್ಟ್ ರಿಪೀಟೆಡ್ ಕೆಲವೊಂದಿದೆ, ಮೋಸ್ಟ್ ರಿಪೀಟೆಡ್. ಇಲ್ಲಿ ನೋಡಿ, ಇದನ್ನು 3 ಮಾರ್ಕ್ಸಿಗೆ ಕೇಳಿದರೆ ಈ ಟೈಪ್ ಕ್ವಶನ್ಸನ್ನು 2 ಮಾರ್ಕ್ಸಲ್ಲಿ ಕೇಳೋದಿಲ್ಲ. ಅವಾಗ ಏನಾಗುತ್ತೆ ಹೇಳಿ ನಿಮಗೆ, ಇಲ್ಲಿ ಯಾವುದನ್ನು ಕೇಳ್ಬೋದು ಹೇಳಿ 2 ಮಾರ್ಕ್ಸಲ್ಲಿ? ನಾನು ಹೇಳಿದೆ ನೋಡಿ, ಲಾಗರಿಥಮಿಕ್ ಫಂಕ್ಷನ್ಸ್ ವಿತ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್, ಆಲ್ಜಿಬ್ರಿಕ್ ಫಂಕ್ಷನ್ಸ್ ವಿತ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್ಸ್ ಅದನ್ನೆಲ್ಲ ಕೇಳ್ತಾರೆ. ಆ ಥರ ಕ್ವಶನ್ಸ್ ಕೇಳೋ ಚಾನ್ಸಸ್ ತುಂಬ ಇದೆ. ಇಲ್ಲಿ ನೋಡಿ x / x + 1 × x + 2 ತುಂಬ ಟೈಮ್ ಕೇಳಿದ್ದಾರೆ. ಇಲ್ಲಿ ನೋಡಿ, ಮಾಡಲ್ ಕ್ವಶನ್ ಪೇಪರ್ 2 ಅಲ್ಲಿ ಕೇಳಿದ್ದಾರೆ, 2016 ಮಾರ್ಚಲ್ಲಿ ಕೇಳಿದ್ದಾರೆ, 2018 ಮಾರ್ಚಲ್ಲಿ ಕೇಳಿದ್ದಾರೆ, 2022 ಮಾರ್ಚಲ್ಲಿ ಕೇಳಿದ್ದಾರೆ, 23 ಮಾರ್ಚಲ್ಲಿ ಕೇಳಿದ್ದಾರೆ. ಚಿಕ್ಕಬಳ್ಳಾಪುರ, ಚಿಕ್ಕಮಗಳೂರು, ಕೊಡಗು, ಚಿಕ್ಕೋಡಿ, ದಕ್ಷಿಣ ಕನ್ನಡ, ಧಾರವಾಡ, ಹಾವೇರಿ, ಕೋಲಾರ, ರಾಮನಗರ, ತುಮಕೂರು, ಉಡುಪಿ, ಬಾಗಲಕೋಟೆ ಎಲ್ಲದರಲ್ಲೂ ಇದೇ ಕ್ವಶನ್ ಕೇಳಿದ್ದಾರೆ. ಅರ್ಥ ಆಯ್ತಾ? ಇದು ತುಂಬ 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 ಇಂಪಾರ್ಟೆಂಟ್ ಕ್ವಶನ್. ಅದು ಬಿಟ್ಟರೆ ಇಂಟಿಗ್ರೇಷನ್ ಆಫ್ x / x - 1 ಹೋಲ್ ಸ್ಕ್ವೇರ್ ಇಂಟು x + 2 ಇದನ್ನು ಚಾಮರಾಜನಗರದಲ್ಲಿ ಕೇಳಿದ್ದಾರೆ. ಮತ್ತು ಇದು ಇಂಟಿಗ್ರೇಷನ್ ಆಫ್ x into tan inverse of x dx ಬೀದರ್ 2024 ಮಾರ್ಚ್ 2015 ಮಾರ್ಚ್ ಇದನ್ನು ಕೇಳಿದ್ದಾರೆ. ಇದು ಒಂದೇ ಟೈಮ್ ಕೇಳಿದ್ದು ಬ್ಯಾಂಗ್ಳೂರು ಸೌತಲ್ಲಿ. dx / ಇಂಟಿಗ್ರೇಷನ್ ಆಫ್ dx / x into x to the power of n + 1. ನೋಡಿ ಸ್ಟೂಡೆಂಟ್ಸ್, ಇಲ್ಲಿ ನಿಮಗೊಂದು ಸಿಂಪಲ್ ಡಿಫ್ರೆನ್ಸ್ ಹೇಳ್ತೇನೆ ನೋಡಿ. ಆ ಪ್ರಾಬ್ಲಮ್ ಮೇ ಬಿ ನೆಕ್ಸ್ಟ್ ಪೇಜಲ್ಲಿ ಇರ್ಬೋದೇನೋ, ನೋಡ್ತೇನೆ ನಾನು. ಓಕೆ, ಇದು ಆ ಪ್ರಾಬ್ಲಮ್ ಇದೆ. ಇಲ್ಲಿದೆ ನೋಡಿ, ಇಲ್ಲಿ ಇವ್ಯಾಲ್ಯುಯೇಟ್ dx / x into x to the power of n + 1. ಇದು ನಿಮಗೆ ಜಸ್ಟ್ ಜನರಲ್ ಫಾರ್ಮಲ್ಲಿ ಕೊಟ್ಟಿದ್ದಾರೆ. ಇಲ್ಲಿ ನೋಡಿ ವ್ಯಾಲ್ಯೂ ಕೊಟ್ಟಿದ್ದಾರೆ, n ಇದ್ದಲ್ಲಿ 2 ಅಂತ ಇದು ಮಾಡಿದ್ದಾರೆ ಅಷ್ಟೇ ಆಯಿತಾ. ಸೇಮ್ ಗದಗದಲ್ಲಿ ಕೇಳಿದ್ದಾರೆ. ಇಲ್ಲಿ ಜನರಲ್ ಇದೆ, ಇಲ್ಲಿ ಪರ್ಟಿಕ್ಯುಲರ್ ಆಗಿ ಒಂದು ವ್ಯಾಲ್ಯೂ ಕೊಟ್ಟಿದ್ದಾರೆ ಅಷ್ಟೇ. ದಟ್ ಈಸ್ ದ ಡಿಫ್ರೆನ್ಸ್. ಇದು ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಈ ಕ್ವಶನ್ನು ಪ್ರೂವ್ ದ್ಯಾಟ್ ಇಂಟಿಗ್ರೇಷನ್ ಆಫ್ 1 / a² - x² into dx is equals to 1/2a log of ಮಾಡ್ಯುಲಸ್ ಆಫ್ a + x / a - x. ಬ್ಯಾಂಗ್ಳೂರು ನಾರ್ತ್ ಮಾಡಲ್ ಕ್ವಶನ್ ಪೇಪರ್ 3 ಇದರಲ್ಲಿ ಏನು ಮಾಡಿದ್ದಾರೆ, ಮಾಡಲ್ ಕ್ವಶನ್ ಪೇಪರ್ 3ಯಲ್ಲಿ a² - x² ಇದ್ದಲ್ಲಿ a² + x² ಅಂತ ಹೇಳಿದ್ದಾರೆ. ಇವೆರಡರೊಳಗೆ ಒಂದು ಬರೋ ಚಾನ್ಸಸ್ಸು ತುಂಬ ಇದೆ ಆಯಿತಾ. ಇದನ್ನು ಬಳ್ಳಾರಿಯಲ್ಲಿ ಕೇಳಿದ್ದಾರೆ ಆಯಿತಾ. ಇಲ್ಲಿ ಟೋಟಲ್ ಎಷ್ಟು ಕ್ವಶನ್ಸ್ ಇದೆ ಕೇಳಿದರೆ 16 ಕ್ವಶನ್ಸ್ ಇದೆ ಆಯಿತಾ. ಇಲ್ಲಿ ಇವ್ಯಾಲ್ಯುಯೇಟ್ 3x - 1 ನೋಡಿ, ಇದೇ ಟೈಪ್ ಕ್ವಶನ್ ಹಿಂದ್ಗಡೆ ಇರೋದು, ಇದೇ ಟೈಪ್ ಕ್ವಶನ್ ಸೇಮ್. ಇದು ಇದೇ ಟೈಪ್ ಕ್ವಶನ್, ಸ್ವಲ್ಪ ವ್ಯಾಲ್ಯೂ ಚೇಂಜಸ್ ಇದೆ, ಎಕ್ಸ್ಪ್ರೆಷನ್ ಚೇಂಜ್ ಇದೆ. 3x - 1 / x - 1 into x - 2 / x - 2 into x - 3 ಬೆಂಗಳೂರು ರೂರಲ್ ಮೈಸೂರಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಅವ್ಯಾಲ್ಯುಯೇಟ್ e to the power of x into sin x. ಇದು ಆ್ಯಕ್ಚುಲಿ 2 ಮಾರ್ಕ್ಸಿಗೆ ಕೇಳ್ತಾರೆ ನನ್ನ ಪ್ರಕಾರ. ಎಕ್ಸ್ಪೋನೆನ್ಷಿಯಲ್ ಫಂಕ್ಷನ್, ಟ್ರಿಗ್ನೋಮೆಟ್ರಿ ಫಂಕ್ಷನ್, ಬಟ್ ಇದನ್ನು 3 ಮಾರ್ಕ್ಸಿಗೂ ಕೇಳಿದ್ದಾರೆ. ಹಾಸನದಲ್ಲಿ ಕೇಳಿದ್ದಾರೆ, 2017 ಮಾರ್ಚಲ್ಲಿ ಕೇಳಿದ್ದಾರೆ, 2018 ಮಾರ್ಚಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಇವ್ಯಾಲ್ಯುಯೇಟ್ ಸೇಮ್ 2 / 1 - x into 1 + x². ಇದು ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ನು. ಕಲಬುರಗಿ, ವಿಜಯಪುರ, ಯಾದಗಿರಿ, ಕೊಪ್ಪಳ ಇದಿಷ್ಟು ಡಿಸ್ಟ್ರಿಕ್ಟಲ್ಲಿ ಕೇಳಿದ್ದಾರೆ. ಅದಾದಮೇಲೆ ಇಂಟಿಗ್ರೇಷನ್ ಆಫ್ x² + 1 into e power x / x + 1 ಹೋಲ್ ಸ್ಕ್ವೇರ್ dx. ಇದನ್ನು ರಾಯಚೂರು 2020 ಮಾರ್ಚ್ ಇದರಲ್ಲಿ ವ್ಯಾಲ್ಯೂ ಚೇಂಜ್ ಮಾಡಿ ಕೊಟ್ಟಿದ್ದಾರೆ. ಇದನ್ನೇ ಸ್ವಲ್ಪ ಸಣ್ಣ ಪುಟ್ಟ ವ್ಯಾಲ್ಯೂ ಚೇಂಜ್ ಮಾಡಿ 2020 ಮಾರ್ಚಲ್ಲಿ 3 ಮಾರ್ಕ್ಸಿಗೆ ಕೇಳಿದ್ದಾರೆ. ಅದು ಬಿಟ್ಟರೆ ಫೈಂಡ್ x² / x² + 1 ಇದೇ ಥರ ಸೇಮ್ ಇಲ್ಲೆಲ್ಲ ಬಂತಲ್ಲ ಅದೇ ಥರ ವ್ಯಾಲ್ಯೂ ಇಲ್ಲಿ ಇಂಟು x² + 4 ಇದನ್ನು ಶಿವಮೊಗ್ಗದಲ್ಲಿ ಕೇಳಿದ್ದಾರೆ. ಶಿವಮೊಗ್ಗದ ಡಿಸ್ಟ್ರಿಕ್ಟ್ ಕ್ವಶನ್ ಪೇಪರ್ ಒಂಥರ ವಿಚಿತ್ರವಾಗಿದೆ, ಓಕೆ, ಡಿಫ್ರೆಂಟ್ ಆಗಿದೆ. ಓಕೆ, ಅದನ್ನು ಆದ್ರೆ ನೋಡಿ ಆಯಿತಾ. ಫೈಂಡ್ x² + 1 / x² - 5x + 6 ಇದು ಉತ್ತರ ಕನ್ನಡ 2017 ಮಾರ್ಚಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಎವ್ಯಾಲ್ಯುಯೇಟ್ x into sin 3x dx ಇದನ್ನು 2023 ಮಾರ್ಚಲ್ಲಿ ಕೇಳಿದ್ದಾರೆ. ಟೋಟಲ್ 16 ಕ್ವಶನ್ಸ್ ಇದೆ ಸ್ಟೂಡೆಂಟ್ಸ್, 3 ಮಾರ್ಕ್ಸ್ ಇದು. ಫಸ್ಟ್ ಇದನ್ನು ಮಾಡ್ಕೊಳ್ಳಿ, ಅದರಲ್ಲೂ ಮೋಸ್ಟ್ ರಿಪೀಟೆಡ್ ಕ್ವಶನ್ಸನ್ನು ಫಸ್ಟ್ ಮಾಡಿ, ಉಳಿದಿದ್ದು ಎಲ್ಲದನ್ನು ಮಾಡಿ, ದಯವಿಟ್ಟು ಯಾವುದನ್ನು ಬಿಡಬೇಡಿ. ಓಕೆ, ಇಂಟಿಗ್ರೇಷನ್ 3 ಮಾರ್ಕ್ಸ್ ಇದಾಯಿತು. ನೆಕ್ಸ್ಟ್ ಇಂಟಿಗ್ರೇಷನ್ 5 ಮಾರ್ಕ್ಸ್ ಇದು ನೋಡಿ ಸ್ಟೂಡೆಂಟ್ಸು, ಇದೇ ಇಷ್ಟು. ಇದು ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಇಂಟಿಗ್ರೇಷನ್ 5 ಮಾರ್ಕ್ಸ್ ಫಿಕ್ಸ್ಡ್ ಕ್ವಶನ್ಸ್, ಒಂದು 4-5 ಡೆರೈವೇಷನ್ ಇದೆ. ಅದು ಬಿಟ್ಟರೆ ಬೇರೆ ಯಾವುದೂ ಕೇಳೋದಿಲ್ಲ. ಇದೇ ಇರೋದಲ್ವಾ. ಫೈಂಡ್ ದ ಇಂಟಿಗ್ರಲ್ ಆಫ್ 1 / √a² - x². ಅದು ಬಿಟ್ಟರೆ ಫೈಂಡ್ ದ ಇಂಟಿಗ್ರಲ್ ಆಫ್
ನಿಮಗೆ ಅದು ಬಿಟ್ಟರೆ ನೆಕ್ಸ್ಟ್ ಕ್ವಶನ್ ಫೈನ್ ದ ಇಂಟಿಗ್ರಲ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಅದು ಬಿಟ್ಟರೆ 1 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಇದನ್ನು ಇಂಟರ್ಚೇಂಜ್ ಮಾಡ್ಬೋದು, ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಕೊಡ್ಬೋದು. ಇಲ್ಲಿ ಫೈನ್ ದ ಇಂಟಿಗ್ರಲ್ ಆಫ್ 1 ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ ನೆಕ್ಸ್ಟ್ ಫೈನ್ ದ ಇಂಟಿಗ್ರಲ್ ಆಫ್ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್. ಇದು ನಿಮ್ಗೆ ಗೊತ್ತಿದೆಯಲ್ಲ, ಇದು ಪಕ್ಕ ಕೊಡ್ತಾರೆ. 5 ರಿಂದ 6 ಡಿರೈವೇಷನ್ ಇದೆ, ಅದನ್ನು ದಯವಿಟ್ಟು ಮಾಡಿ. ಅದಾದಮೇಲೆ ಅದರಲ್ಲಿ ಸಬ್ ಕ್ವಶನ್ ನೋಡಿ. ನಾನು ಎಲ್ಲ ಕ್ವಶನ್ ಪೇಪರ್ಸನ್ನು ನೋಡಿದಾಗ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ಗೆ ಜಾಸ್ತಿ ಬಂದಂಥ ಕ್ವಶನ್ಸ್ ಯಾವ್ದು ಗೊತ್ತುಂಟ? ಸಬ್ ಕ್ವಶನ್ಸ್ ಇವ್ಯಾಲ್ಯುವೇಟ್. ಒಂದಿದು ಡಿ ಎಕ್ಸ್ ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ 7 ಮೈನಸ್ 6x ಮೈನಸ್ ಎಕ್ಸ್ ಸ್ಕ್ವೇರ್. ಇಲ್ದಿದ್ರೆ ಡಿ ಎಕ್ಸ್ ಡಿವೈಡ್ ಸ್ಕ್ವೇರ್ ರೂಟ್ ಆಫ್ 9 ಮೈನಸ್ 25 ಎಕ್ಸ್ ಸ್ಕ್ವೇರ್. ಇದಲ್ಲ ಸ್ಟೂಡೆಂಟ್ಸ್, ಇದಲ್ಲ ಥರ್ಡ್ ಒನ್ ಅಲ್ಲ, ಇದು 1 ಡಿವೈಡ್ ಬೈ ರೂಟ್ ಆಫ್ 4 ಮೈನಸ್ ಎಕ್ಸ್ ಸ್ಕ್ವೇರ್. ಮೋಸ್ಟ್ ಆಫ್ ದ ಟೈಮ್ ಇದೇ ಕೇಳಿದ್ದಾರೆ ಈ ಕ್ವಶನ್ಗೆ. ಇಲ್ಲಿ ನೋಡಿ, ಬಳ್ಳಾರಿ, ಚಿಕ್ಕಮಗಳೂರು, ಕೊಡಗು, ಬೆಂಗಳೂರು, ಶಿವಮೊಗ್ಗ, ಮೈಸೂರು, ಕೋಲಾರ 2015 ಮಾರ್ಚ್. ನಿಮ್ಗೆ ಇದನ್ನು ಕೊಟ್ಟು ಅದರ ಸಬ್ ಕ್ವಶನ್ ಆಲ್ಮೋಸ್ಟ್ ಇವು ಮೂರಲ್ಲಿ ಜಾಸ್ತಿ ಕೇಳಿದ್ದಾರೆ. ಸೊ ಅದಕ್ಕೆ ಇವು ಮೂರನ್ನ ಫಸ್ಟ್ ಮಾಡ್ಕೊಳ್ಳಿ. ಅದಾದಮೇಲೆ ಈ ಥರ ಕ್ವಶನ್ ಕೇಳಿದೆ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್, ಇದ್ರದ್ದು ಡಿರೈವೇಷನ್ ನಿಮ್ಗೆ ಕೇಳಿದರೆ ಮೋಸ್ಟ್ ಆಫ್ ದ ಟೈಮ್ ಇವು ಮೂರರಲ್ಲಿ ಕೇಳಿದ್ದಾರೆ. ಒಂದು ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 5, ಇನ್ನೊಂದು ಇಂಟಿಗ್ರೇಷನ್ ಆಫ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 4, ಇನ್ನೊಂದು ಇದು ಸಬ್ ಕ್ವಶನ್ ಸ್ಟೂಡೆಂಟ್ಸ್. ಡಿರೈವೇಷನ್ ಆದಮೇಲೆ ಸಬ್ ಕ್ವಶನ್ ಮೋಸ್ಟ್ ಆಫ್ ದ ಟೈಮ್ ಕೇಳಿದಾಗ ಇವು ಮೂರಲ್ಲೇ ಒಂದನ್ನು ಕೇಳಿದ್ದಾರೆ. ಬೆಂಗಳೂರು ನಾರ್ತಲ್ಲಿ ಕೇಳಿದ್ದಾರೆ, ಕೊಪ್ಪಳದಲ್ಲಿ ಕೇಳಿದ್ದಾರೆ, ಉತ್ತರ ಕನ್ನಡದಲ್ಲಿ ಕೇಳಿದ್ದಾರೆ, ರಾಮನಗರದಲ್ಲಿ ಕೇಳಿದ್ದಾರೆ. ನೆಕ್ಸ್ಟ್ ಫೈನ್ ದ ಇಂಟಿಗ್ರೇಷನ್ ಆಫ್ 1 ಬೈ ಸ್ಕ್ವೇರ್ ರೂಟ್ ಆಫ್ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರಿಗೆ ಏನು ಕೊಟ್ಟಿದ್ದಾರೆ? ಸಬ್ ಕ್ವಶನ್ ಇದೇ ಜಾಸ್ತಿ ಕೊಟ್ಟಿದ್ದಾರೆ. ಇದು 5 ಕ್ವಶನ್ನ ಜಾಸ್ತಿ ಕೊಟ್ಟಿದ್ದಾರೆ. ಸೊ ಜಾಸ್ತಿ ಇದನ್ನೇ ಮಾಡಿ ಸ್ಟೂಡೆಂಟ್ಸ್. ಡಿ ಎಕ್ಸ್ ಡಿವೈಡ್ ಬೈ 25 ಪ್ಲಸ್ 16 ಎಕ್ಸ್ ಸ್ಕ್ವೇರ್, 1 ಡಿವೈಡೆಡ್ ಬೈ ಸ್ಕ್ವೇರ್ ರೂಟ್ ಆಫ್ 1 ಪ್ಲಸ್ 4 ಎಕ್ಸ್ ಸ್ಕ್ವೇರ್, 1 ಡಿವೈಡ್ ಬೈ 3 ಪ್ಲಸ್ 2x ಪ್ಲಸ್ ಎಕ್ಸ್ ಸ್ಕ್ವೇರ್, 1 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 16, 1 ಡಿವೈಡ್ ಬೈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2. ಯಾವಾಗ ಈ ಕ್ವಶನ್ ಕೇಳ್ತಾರೆ ನೋಡಿ, ಆ ಟೈಮಲ್ಲಿ ನಿಮಗೆ ಮೋಸ್ಟ್ ಆಫ್ ದ ಟೈಮ್ ಇದೇ ಸಬ್ ಕ್ವಶನ್ಸನ್ನು ಕೇಳಿದ್ದಾರೆ. ಈ ಕ್ವಶನ್ಸನ್ನು ಆಲ್ಮೋಸ್ಟ್ ಎಲ್ಲರೂ ಮಾಡ್ತೀರಾ ಡೆರೈವೇಷನ್, ಬಟ್ ಸಬ್ ಕ್ವಶನಲ್ಲಿ ಫೇಲ್ ಆಗ್ತೀರಾ. ಸೊ ಅದಕ್ಕೋಸ್ಕರ ಈ ಸಬ್ ಕ್ವಶನ್ನ ಫಸ್ಟ್ ಮಾಡಿ. ಅದು ಮತ್ತು 1 ಡಿವೈಡೆಡ್ ಬೈ ಎ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ಗೆ ಸಬ್ ಕ್ವಶನ್ ಇದೇ ಮೂರರಲ್ಲಿ ಕೊಟ್ಟಿದ್ದಾರೆ ಜಾಸ್ತಿ. ಎಕ್ಸ್ ಸ್ಕ್ವೇರ್ ಡಿವೈಡೆಡ್ ಬೈ 1 ಮೈನಸ್ ಎಕ್ಸ್ ಟು ದ ಪವರ್ ಆಫ್ 6, 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 8x ಪ್ಲಸ್ 1, 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 16. ಆಯಿತಾ? ಇದನ್ನು ಉಡುಪಿಯಲ್ಲಿ ಕೇಳಿದ್ದಾರೆ, ಮಂಡ್ಯದಲ್ಲಿ ಕೇಳಿದ್ದಾರೆ, ಬೀದರಲ್ಲಿ ಕೇಳಿದ್ದಾರೆ, ಬ್ಯಾಂಗ್ಳೂರು ಸೌತಲ್ಲಿ ಕೇಳಿದ್ದಾರೆ, 2019 ಮಾರ್ಚಲ್ಲಿ ಕೇಳಿದ್ದಾರೆ, 2022 ಮಾರ್ಚಲ್ಲಿ ಕೇಳಿದ್ದಾರೆ. ಓಕೆ, ಆ್ಯಂಡ್ ಇದಕ್ಕೆ 1 ಡಿವೈಡೆಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರಿಗೆ 1 2 3 4 5 ಸಬ್ ಕ್ವಶನ್ ಇದೆ. ಅದೇ ಇಷ್ಟು ಮಾಡ್ಕೊಂಡೋಗಿ ಸಾಕು. 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 16, ಅದು ಬಿಟ್ಟರೆ 1 ಡಿವೈಡ್ ಬೈ 3 ಪ್ಲಸ್ 2x ಪ್ಲಸ್ ಎಕ್ಸ್ ಸ್ಕ್ವೇರ್, ಅದು ಬಿಟ್ಟರೆ 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಮೈನಸ್ 6x ಪ್ಲಸ್ 13, 1 ಡಿವೈಡ್ ಬೈ ಎಕ್ಸ್ ಸ್ಕ್ವೇರ್ ಪ್ಲಸ್ 2x ಪ್ಲಸ್ 2. ಆಯಿತಾ? ಇದನ್ನು ನೋಡಿ, ಚಾಮರಾಜನಗರ, ಚಿಕ್ಕಬಳ್ಳಾಪುರ, ದಕ್ಷಿಣ ಕನ್ನಡ, ಗದಗ 2016 ಮಾರ್ಚ್, 18 ಮಾರ್ಚ್, 20 ಮಾರ್ಚ್, 24 ಮಾರ್ಚ್. ಗೊತ್ತಾಯ್ತಲ್ಲ? ನಿಮಗೆ ಡಿರೈವೇಷನ್ ನೀವು ಮಾಡ್ತೀರಾ, ಬಟ್ ಅದರ ಸಬ್ ಕ್ವಶನ್ಸ್ ಇದನ್ನೇ ಜಾಸ್ತಿ ಕೇಳಿದ್ದಾರೆ. ಆಯಿತಾ? ಇದನ್ನು 2017 ಮಾರ್ಕ್ಸ್ ಮತ್ತು ಚಿಕ್ಕೋಡಿಯಲ್ಲಿ ಕೇಳಿದ್ದಾರೆ. ಓಕೆ, ಇದು ನಿಮ್ಮ 5 ಮಾರ್ಕ್ಸ್ ಕ್ವಶನ್ಸ್ ಫ್ರಮ್ ಇಂಟಿಗ್ರೇಷನ್. ಆ್ಯಂಡ್ ಇಂಟಿಗ್ರೇಷನಿಂದ 6 ಮಾರ್ಕ್ಸ್ ಕ್ವಶನ್ ನಿಮ್ಗೆ ಗೊತ್ತಿದೆ ಬರೋದು 4 ಟೈಪ್. ಒಂದಿದು ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್, ಅದರಲ್ಲಿ ನೋಡಿ ಎಫ್ ಆಫ್ ಎ ಮೈನಸ್ ಎಕ್ಸ್ ಇಂಟು ಡಿ ಎಕ್ಸ್ ಒಂದಿದು. ಇನ್ನೊಂದು ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್, ಎಫ್ ಆಫ್ ಎ ಪ್ಲಸ್ ಬಿ ಮೈನಸ್ ಎಕ್ಸ್. ಇನ್ನೊಂದು ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್, ಎಫ್ ಆಫ್ ಎಕ್ಸ್ ಪ್ಲಸ್ ಡಿ ಎಕ್ಸ್. ಇದು ಗೊತ್ತಿದೆ, ಅಪ್ಪರ್ ಲಿಮಿಟ್ ಎ ಟು ಸಿ ಪ್ಲಸ್ ಸಿ ಟು ಬಿ. ಇದೆ 4 ಕ್ವಶನ್ ನಿಮ್ಗೆ ಗೊತ್ತಿದೆ ಅಂತ ಅಂದ್ಕೊಳ್ತೇನೆ. ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ 0 ಟು ಎ, ಇದು ಸರಿಯಾ? ಇವು 4 ಕ್ವಶನಲ್ಲಿ ಬರುತ್ತೆ. ಬಟ್ ನಿಮ್ಗೆ ಇಲ್ಲಿ ಪ್ರಾಬ್ಲಮ್ ಏನಂತ ಕೇಳಿದ್ರೆ ಸಬ್ ಕ್ವಶನ್. ಆಯಿತಾ? ಇದು ನೋಡಿ, ಇದು ಎ ಮೈನಸ್ ಎಕ್ಸ್ 2024 ಮಾರ್ಚ್ ಬೀದರ್, ಚಿಕ್ಕಬಳ್ಳಾಪುರ, ಚಿಕ್ಕೋಡಿ 2017 ಮಾರ್ಚ್, 18 ಮಾರ್ಚ್, 19 ಮಾರ್ಚ್, 22 ಮಾರ್ಚ್, 23 ಮಾರ್ಚ್ ಕೇಳಿದ್ದಾರೆ. ಆಮೇಲೆ ದಕ್ಷಿಣ ಕನ್ನಡ, ಹಾಸನ, ಮಂಡ್ಯ, ಮೈಸೂರು, ರಾಯಚೂರು, ಉತ್ತರ ಕನ್ನಡ, ಕೊಪ್ಪಳ ಇಲ್ಲೆಲ್ಲ ಕೇಳಿದ್ದಾರೆ. ಅದ್ರ ಜೊತೆ ಸಬ್ ಕ್ವಶನ್ ನೋಡಿ, ಆ ಮೋಸ್ಟ್ ಆಫ್ ದ ಟೈಮ್ ಇದಿಷ್ಟು ಡಿಸ್ಟ್ರಿಕ್ಟಲ್ಲಿ ಆ್ಯಂಡ್ ಇದಿಷ್ಟು ಪ್ರೀವಿಯಸ್ ಇಯರ್ ಕ್ವಶನ್ಸಲ್ಲಿ ಇದೇ 4 ರಿಂದ 5 ಕ್ವಶನ್ ಕೇಳಿದ್ದಾರೆ. ಇದು ನೋಡಿ, ಸೈನ್ ಎಕ್ಸ್ ಮೈನಸ್ ಕಾಸ್ ಎಕ್ಸ್ ಡಿವೈಡ್ ಬೈ 1 ಪ್ಲಸ್ ಸೈನ್ ಎಕ್ಸ್ ಇಂಟು ಕಾಸ್ ಎಕ್ಸ್. ಅದು ಬಿಟ್ಟರೆ ರೂಟ್ ಆಫ್ ಸೈನ್ ಎಕ್ಸ್ ಡಿವೈಡೆಡ್ ಬೈ ರೂಟ್ ಆಫ್ ಸೈನ್ ಎಕ್ಸ್ ಪ್ಲಸ್ ಕಾಸ್ ಎಕ್ಸ್. ಕಾಸ್ ಟು ದಿ ಪವರ್ ಆಫ್ 5 ಇಂಟು ಎಕ್ಸ್ ಡಿವೈಡ್ ಬೈ ಸೈನ್ ಟು ದಿ ಪವರ್ ಆಫ್ 5 ಇಂಟು ಎಕ್ಸ್ ಪ್ಲಸ್ ಕಾಸ್ ಟು ದಿ ಪವರ್ ಆಫ್ 5x. ಇಲ್ಲಿ ಲಿಮಿಟ್ ಇದೆ 0 to π/2. ಇದು 0 to π/2 ರೂಟ್ ಎಕ್ಸ್ ಡಿವೈಡ್ ಬೈ ರೂಟ್ ಎಕ್ಸ್ ಪ್ಲಸ್ ರೂಟ್ ಆಫ್ ಎ ಮೈನಸ್ ಎಕ್ಸ್. ಇದೇ 4 ಕ್ವಶನ್ಸನ್ನು ಕೇಳಿದ್ದಾರೆ ಇದಕ್ಕೆ. ಆಯಿತಾ? ಇದಕ್ಕೆ 100% ಇದೇ ಕೇಳ್ತಾರೆ, ಬೇರೆ ಯಾವುದು ಕೇಳಲಿಲ್ಲ. ಮೋಸ್ಟ್ ಇಂಪಾರ್ಟೆಂಟ್ ಯಾಕೆ ಕೇಳಿದ್ರೆ ಚಿತ್ರದುರ್ಗ, ಚಾಮರಾಜನಗರ, ಧಾರವಾಡ, ವಿಜಯಪುರ, ಗದಗ, ಬ್ಯಾಂಗ್ಳೂರು ರೂರಲ್, ಹಾವೇರಿ, ಕಲಬುರಗಿ, ಕೋಲಾರ, ರಾಮನಗರ, ತುಮಕೂರು, ಯಾದಗಿರಿ ಮಾಡಲ್ ಕ್ವಶನ್ ಪೇಪರ್ 1 2025 ಕೇಳಿದ್ದಾರೆ. ಆ್ಯಂಡ್ ಇದಕ್ಕೆ ಸಬ್ ಕ್ವಶನ್ ಇದು ಬಿಟ್ಟರೆ ಬೇರೆ ಯಾವುದು ಕೇಳಲಿಲ್ಲ. 1 ಡಿವೈಡೆಡ್ ಬೈ 1 ಪ್ಲಸ್ ರೂಟ್ ಆಫ್ ಟ್ಯಾನ್ ಎಕ್ಸ್ ಬಿಟ್ಟರೆ ಬೇರೆ ಯಾವುದು ಕೇಳಲಿಲ್ಲ. ಇದರಲ್ಲಿ ಮಾತ್ರ ಒಂದು 3-4 ಇದೆ ನಿಮಗೆ. ಇಲ್ಲೂ ಅಷ್ಟೇ ನೋಡಿ, ಇದಕ್ಕೇನು ನಿಮಗೆ ಸಬ್ ಕ್ವಶನ್ ಇರೋದಿದೆ. ಒಂದು ಮಾಡ್ಯುಲಸ್ ಆಫ್ ಎಕ್ಸ್ ಪ್ಲಸ್ 2, ಅದು ಬಿಟ್ಟರೆ ಮಾಡ್ಯುಲಸ್ ಆಫ್ ಎಕ್ಸ್ ಕ್ಯೂಬ್ ಮೈನಸ್ ಎಕ್ಸ್. ಇದು ಬಿಟ್ಟರೆ ಬೇರೆ ಯಾವುದು ಕೇಳಲಿಲ್ಲ. ಆಯಿತಾ? ಯಾವ ಕ್ವಶನಿಗೆ ಪ್ರೂವ್ ದ್ಯಾಟ್ ಇಂಟಿಗ್ರೇಷನ್ ಆಫ್ ಎ ಟು ಬಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಇಸ್ ಈಕ್ವಲ್ಸ್ ಟು ಎ ಟು ಸಿ ಎಫ್ ಆಫ್ ಎಕ್ಸ್ ಡಿ ಎಕ್ಸ್ ಪ್ಲಸ್ ಎಫ್ ಆಫ್ ಎಕ್ಸ್ ಡಿ ಎಕ್ಸ್. ಆ್ಯಂಡ್ ಸೊ ಇದರಲ್ಲಿ ನಿಮಗೆ ಇದೇ ಕ್ವಶನ್ ಕೇಳಿದ್ದಾರೆ, ಇದೇ 2 ಕೊಟ್ಟಿದ್ದಾರೆ ಅಷ್ಟೇ. ಇದು ಬಿಟ್ಟರೆ ಬೇರೆ ಯಾವುದು ಕೇಳಲಿಲ್ಲ. ಓಕೆ, ಮೋಸ್ಟ್ ಆಫ್ ದ ಟೈಮ್ ಇದರಲ್ಲಿ ನೋಡಿ ಎಫ್ ಆಫ್ ಎಕ್ಸ್ ಮೈನಸ್ ಎ ಟು ಎ ಇಸ್ ಈಕ್ವಲ್ಸ್ ಟು
0 to a 2 ಕಾನ್ಸ್ಟೆಂಟ್ ಎಫ್ ಎಫ್ ಎಕ್ಸ್ ಡಿ ಎಕ್ಸ್, ಇದಕ್ಕೆ ಏನು ಹೇಳ್ತಾರೆ ಎಫ್ ಎಫ್ ಎಕ್ಸ್ ಇಸ್ ಈವನ್ ಅಂತ ಹೇಳ್ತಾರೆ, 0 ಇಫ್ ಎಫ್ ಎಫ್ ಎಕ್ಸ್ ಇಸ್ ಆಡ್ ಅಂತ ಹೇಳ್ತಾರೆ. ಇದಕ್ಕೆ ನಿಮಗೆ 1 2 3 4 ಕ್ವಶನ್ಸ್ ಇದೆ ಸಬ್ ಕ್ವಶನ್. ಇವು 4 ಬಿಟ್ಟರೆ ಬೇರೆ ಯಾವುದೂ ಕೇಳಲಿಲ್ಲ. ಮಾಡಲ್ ಕ್ವಶನ್ ಪೇಪರ್ ನೋಡಿರ್ಬೋದು, ಬ್ಯಾಂಗ್ಳೂರು ನಾರ್ತ್, ಚಿಕ್ಕಮಗಳೂರು, ಕೊಡಗು, ದಾವಣಗೆರೆ, ಉಡುಪಿ, ಬಾಗಲಕೋಟೆ, 2015 ಮಾರ್ಚ್, 2016 ಮಾರ್ಚ್, 20 ಮಾರ್ಚ್ ಎಲ್ಲದರಲ್ಲೂ ಸಬ್ ಕ್ವಶನ್ ಇವು 4ರಲ್ಲೇ ಕೇಳಿದ್ದಾರೆ. sin to the power of 7 into x dx, x to the power of 17 into cos to the power of 4 into x dx, cos to the ಮತ್ತು ಲಿಮಿಟ್ ಇದೆ ಸ್ಟೂಡೆಂಟ್ಸು 0 to 2π -1 to 0, ಇದೆಲ್ಲ ಗೊತ್ತಾಗುತ್ತಲ್ಲ. ಇದಿಷ್ಟು 6 ಮಾರ್ಕ್ಸ್ ಕ್ವಶನ್ ಫ್ರಮ್ ಇಂಟಿಗ್ರೇಷನ್. ಆ್ಯಂಡ್ ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್ ಫಾರ್ ಟುಡೇ, ಡಿಫ್ರೆನ್ಸಿಯೇಷನ್ ನಾಟ್ ಫಾರ್ ಟುಡೇ, ಫಾರ್ ನಾವು ಇಫ್ ಪಾಸಿಬಲ್ ಇವತ್ತಿನೊಳಗಡೆ ನಾನು ಎಲ್ಲ ಇದ್ರದ್ದು ಇದು ಮಾಡ್ತೇನೆ. ಬಟ್ ಯು ಕ್ಯಾನ್ ಸಿ ಸ್ಟೂಡೆಂಟ್ಸ್ ಮೈ ಹಾರ್ಡ್ ವರ್ಕ್ ಇದು ಎಲ್ಲದನ್ನು ನನ್ನ ರಿಟರ್ನ್, ಇಟ್ ಈಸ್ ನಾಟ್ ಟೈಪ್ಡ್ ಸ್ಟೂಡೆಂಟ್ಸ್, ಎಲ್ಲದನ್ನು ನಾನು ಬರೆದು ಇದು ಮಾಡ್ತಾ ಇದ್ದೇನೆ. ಹೋಪ್ ಯು ಕ್ಯಾನ್ ಸಿ ದ ಹಾರ್ಡ್ ವರ್ಕ್. ಓಕೆ, ನೆಕ್ಸ್ಟ್ ಡಿಫ್ರೆನ್ಷಿಯಲ್ ಈಕ್ವೇಷನ್ನು ಲಾಸ್ಟ್ ಚಾಪ್ಟರ್ 2 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ, 3 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ, 1 ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ. 1 ಮಾರ್ಕಿಗೆ ನಾನು ಮಾಡ್ತೇನೆ ಸ್ಟೂಡೆಂಟ್, ನೋ ನ್ಯೂ ಟು ವರಿ MCQ ಮಾಡ್ತೇನೆ, ಎಲ್ಲ ಡಿಸ್ಟ್ರಿಕ್ಟು MCQ ಮತ್ತು ಫಿಲ್ ಇನ್ ದ ಬ್ಲ್ಯಾಂಕ್ಸು ಮಾಡ್ತೇನೆ. ಓಕೆ, ಇದರಲ್ಲಿ ಹಿಂದೆ ಮೊದಲೆಲ್ಲ ಏನು ಕೇಳ್ತಾ ಇದ್ರು ಆರ್ಡರ್ ಆಫ್ ದ ಡಿಗ್ರಿ. ಓಕೆ, ಆರ್ಡರ್ ಆ್ಯಂಡ್ ದ ಡಿಗ್ರಿ. ಈಗ ಏನು ಮಾಡ್ತಾರೆ ನನ್ನ ಪ್ರಕಾರ ಆರ್ಡರ್ ಆ್ಯಂಡ್ ಡಿಗ್ರಿ ನಿಮ್ಗೆ ಕೇಳಿದರೆ ಒಂದೇ ಆರ್ಡರ್ ಕೇಳ್ತಾರೆ, ಒಂದೇ ಡಿಗ್ರಿ ಕೇಳ್ತಾರೆ, ಅಥವಾ ಎರಡೂ ಕೇಳ್ಬೋದು. ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ಕೇಳೋ ಚಾನ್ಸಸ್ ತುಂಬ ಇದೆ. ಓಕೆ, ಆರ್ಡರ್ ಆ್ಯಂಡ್ ಡಿಗ್ರಿ ಬಗ್ಗೆ ಕೇಳ್ತಾರೆ. ಇದನ್ನು ಗೊತ್ತಾಗುತ್ತಲ್ಲ ನಿಮಗೆ, ಇದು ತುಂಬ ಇದೆ ಕ್ವಶನ್ಸ್. ಇದೇ ಕ್ವಶನ್ ಬರುತ್ತಂತ ನಾನು ಹೇಳೋದಿಲ್ಲ, ಬಟ್ ಆರ್ಡರ್ ಆ್ಯಂಡ್ ಡಿಗ್ರಿ. ಓಕೆ, ಇಲ್ಲಿ ಒಂದಿಷ್ಟು ಕ್ವಶನ್ಸನ್ನು ಹಾಕಿದ್ದೇನೆ, ಇದನ್ನು ನೋಡ್ಕೊಳ್ಳಿ ಆಯಿತಾ. ಇದೇ ಬರುತ್ತಂತ ನಾನು ಹೇಳೋದಿಲ್ಲ, ಯಾಕಂದರೆ ಆರ್ಡರ್ ಆ್ಯಂಡ್ ಡಿಗ್ರಿ ಈಸಿ ಅಲ್ಲ, ಅದನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ ನಿಮ್ಗೆ ಕೇಳ್ಬೋದು, ಅಥವಾ 2 ಮಾರ್ಕ್ಸು ಡೈರೆಕ್ಟ್ ಕೇಳ್ಬೋದು. ಬಟ್ ಈಗ ರೀಸೆಂಟಾಗಿ ಏನು ಮಾಡ್ತಾ ಇದ್ದಾರೆ ಕೇಳಿದರೆ ಇದನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸಿಗೆ ಕೊಟ್ಟು ಆರ್ಡರ್ ಆ್ಯಂಡ್ ಆರ್ ಡಿಗ್ರಿ ಎರಡರೊಳಗೂ ಕೇಳ್ತಾರೆ ಫಿಲ್ ಇನ್ ದ ಬ್ಲ್ಯಾಂಕ್ಸಲ್ಲಿ. ಇದೇ ಕ್ವಶನ್ ಬರುತ್ತಂತಲ್ಲ, ಯಾವುದು ಬರ್ಬೋದು ಸ್ಟೂಡೆಂಟ್ಸ್. ಓಕೆ, ಇಟ್ಸ್ ಲೆಫ್ಟ್ ಟು ದೆಮ್, ಸರಿನಾ. ಅದು ಬಿಟ್ಟರೆ ನಿಮಗೆ ಇಲ್ಲೊಂದು ನೋಡಿ, ಇದೆಲ್ಲ ಒಂಚೂರು ರಿಪೀಟೆಡ್ನ ನೋಡ್ಕೊಳ್ಳಿ ಅಷ್ಟೇ. d² y/ dx² ಹೋಲ್ ಕ್ಯೂಬ್ ಪ್ಲಸ್ dy/dx ಹೋಲ್ ಸ್ಕ್ವೇರ್ ಪ್ಲಸ್ ಸೈನ್ ಆಫ್ dy/dx ಪ್ಲಸ್ 1. ಆಮೇಲೆ ಕನ್ಫ್ಯೂಸ್ ಆಗಬೇಡಿ ಆರ್ಡ್ರಿಗೆ ಮತ್ತು ಡಿಗ್ರಿಗೆ ಅದು. ಬಟ್ ಈಗ ರೀಸೆಂಟಾಗಿ ಏನು ಮಾಡ್ತಾ ಇದ್ದಾರೆ ಕೇಳಿದರೆ, ಸಾರಿ ಸ್ಟೂಡೆಂಟ್ಸು, ಇದು ಡಿಫ್ರೆನ್ಷಿಯಲ್ ಈಕ್ವೇಷನ್ 2 ಮಾರ್ಕ್ಸ್ ಕ್ವಶನ್ನು ಇಲ್ಲಿ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಇಲ್ಲಿ ನೋಡಿ, ರೀಸೆಂಟಾಗಿ ಏನು ಮಾಡ್ತಾ ಇದ್ದಾರೆ ಕೇಳಿದರೆ, ಫೈನ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫ್ರೆನ್ಷಿಯಲ್ ಈಕ್ವೇಷನನ್ನು 2 ಮಾರ್ಕ್ಸಿಗೆ ಕೇಳ್ತಾ ಇದ್ದಾರೆ. ಫೈನ್ ದ ಜನರಲ್ ಸೊಲ್ಯೂಷನ್. ಓಕೆ, ಇದನ್ನೇ ನನ್ನ ಪ್ರಕಾರ 100% ಒಂದೇ ಇದು ಅಥವಾ ವೆರಿಫೈ ದ ಫಂಕ್ಷನ್, ಇವು ಎರಡರೊಳಗೆ ಒಂದನ್ನು 2 ಮಾರ್ಕ್ಸಿಗೆ 100% ಕೇಳ್ತಾರೆ. ಅದರಲ್ಲೂ ಕೂಡ ನೋಡಿ ಇಲ್ಲಿ ನಿಮಗೆ ಯಾವುದು ಜಾಸ್ತಿ ರಿಪೀಟ್ ಆಗ್ತಾ ಇದೆ ಕೇಳಿದರೆ, ಒಂದು ಇದು y/dx - dy ಆಯ್ತಲ್ಲ, ಅದು ಬಿಟ್ಟರೆ dy/dx ಜನರಲ್ ಸೊಲ್ಯೂಷನಲ್ಲಿ ಇದೇ ಎರಡು, ಇದಿಷ್ಟು ಬಿಟ್ಟರೆ ನಿಮ್ಗೆ ಬೇರೆ ಏನೂ ಕೇಳೋದಿಲ್ಲ ನನ್ನ ಪ್ರಕಾರ. ಯಾಕಂದರೆ ನೋಡಿ, ಧಾರವಾಡ, ಬೆಂಗಳೂರು ರೂರಲ್, ಹಾವೇರಿ, ರಾಯಚೂರು, ಉತ್ತರ ಕನ್ನಡ, ಚಿಕ್ಕಬಳ್ಳಾಪುರ, ಕೊಡಗು, ಚಿಕ್ಕಮಗಳೂರು, ಮಾಡಲ್ ಕ್ವಶನ್ ಪೇಪರ್ 2, ದುರ್ಗ, ಚಿತ್ರದುರ್ಗ, ಬೀದರ್, ಗದಗ, ಕಲಬುರಗಿ, ಮಂಡ್ಯ, ಮೈಸೂರು, ಇದೆಲ್ಲ ಡಿಸ್ಟ್ರಿಕ್ಟಲ್ಲಿ ಜನರಲ್ ಸೊಲ್ಯೂಷನ್ ಬಗ್ಗೆ ಕೇಳಿದ್ದಾರೆ. ಎಲ್ಲ ಡಿಸ್ಟ್ರಿಕ್ಟ್ನ ನೋಡಿದಾಗ ಇದಿಷ್ಟು ಬಿಟ್ಟರೆ ಬೇರೆ ಯಾವುದರಲ್ಲೂ ಕೇಳಲಿಲ್ಲ. ಇದಿಷ್ಟು ಅಂದರೆ ನೋಡಿ, ಇಲ್ಲಿ ಎಷ್ಟಿದೆ, 1 2 3 4 ಇದೆ, 5 6 7 8 9 ಕ್ವಶನ್ಸ್ ಇದೆ, ಅಥವಾ 10 ಕ್ವಶನ್ಸ್ ಇದೆ ಟೋಟಲ್. ಈ 10 ಕ್ವಶನ್ಸ್ ಬಿಟ್ಟು ಬೇರೆ ಯಾವುದು ಕೇಳೋದಿಲ್ಲ, ಯಾಕಂದರೆ ನಾನು ಎಲ್ಲದನ್ನು ನೋಡಿದಾಗ ಇದೇ ಇಷ್ಟರಲ್ಲಿ ರಿಪೀಟ್ ಆಗಿದೆ. ಓಕೆ, ಇದೇ ಇಷ್ಟು ಕ್ವಶನ್ಸಲ್ಲಿ ಇಲ್ಲಿ ಇಲ್ಲೊಂದಿದೆ 1 2 3 4 ಆಯಿತಾ, x + 1/2 - y. ಅದು ಬಿಟ್ಟರೆ x to the power of 5 into dy/dx is equals to -y to the power of 5 ಇದನ್ನು ಕೇಳಿದ್ದಾರೆ. ಓಕೆ, ಫೈನ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ ಅಂತ ಕೊಟ್ಟು ಇದನ್ನು ಕೇಳಿದ್ದಾರೆ. ಟೋಟಲ್ ಇದೇ ಇಷ್ಟು 10 ಕ್ವಶನ್ಸಲ್ಲಿ ಬರೋ ಚಾನ್ಸಸ್ ಹೈ ಇದೆ. ಓಕೆ, ಜನರಲ್ ಸೊಲ್ಯೂಷನ್ ಕೇಳಿದರೆ. ಅದು ಬಿಟ್ಟರೆ ವೆರಿಫೈ ದ ಫಂಕ್ಷನ್, ಇನ್ ಕೇಸ್ ಇದು ಕೇಳಲಿಲ್ಲ, ವೆರಿಫೈ ದ ಫಂಕ್ಷನ್ ಅಂತ ಕೇಳಿದರೆ ಹೆಚ್ಚಿನ ಟೈಮಲ್ಲಿ ಇದೇ ಇಷ್ಟರಲ್ಲಿ ಬರುತ್ತೆ. ನಿಮಗೆ 5 ಕ್ವಶನ್ ಇದೆ ನೋಡಿ, ಇದರಲ್ಲೇ ಬರುತ್ತೆ. ಯಾಕಂದರೆ ಎಲ್ಲದರಲ್ಲಿ ನೋಡಿ, ಬಳ್ಳಾರಿ, ಬ್ಯಾಂಗ್ಳೂರು ನಾರ್ತ್, ದಕ್ಷಿಣ ಕನ್ನಡ, ದಾವಣಗೆರೆ, ಕೋಲಾರ, ಉಡುಪಿ, ವಿಜಯಪುರ, ಯಾದಗಿರಿ, ಯಾವುದ್ರದ್ದೇ ನೋಡು ಇದೇ 5 ಕ್ವಶನ್ ಪೇಪರ್, ಇದೇ 5 ಕ್ವಶನ್ಸಲ್ಲಿದೆ, ಇದೇ ಇಷ್ಟರಲ್ಲಿ ಬರುತ್ತೆ ಜಾಸ್ತಿ. ಫಸ್ಟ್ ಇದನ್ನು ಮಾಡ್ಕೊಳ್ಳಿ. ನಾನು ಇದು ನೋಡಿದಾಗಲೂ ಇದೇ ಇಷ್ಟರಲ್ಲಿ ಬಂದಿತ್ತು. ಆಲ್ಮೋಸ್ಟ್ ಈಗ ಯಾವ ಡಿಸ್ಟ್ರಿಕ್ಟ್ ಅವ್ರು ಕೇಳಿದ್ದಾರೆ ನೋಡಿ, ವೆರಿಫೈ ದ ಫಂಕ್ಷನ್ ಅಂತ ಕೇಳಿದರೆ ಇದೇ ಇಷ್ಟರಲ್ಲಿ ಕೇಳಿದ್ದಾರೆ, ಅಥವಾ ಯಾವ ಡಿಸ್ಟ್ರಿಕ್ಟ್ ಅವರು ಫೈಂಡ್ ದ ಜನರಲ್ ಸೊಲ್ಯೂಷನ್ ಅಂತ ಕೇಳಿದರೆ ಇದೇ ಇಷ್ಟರಲ್ಲಿ ಕೇಳಿದ್ದಾರೆ. ಸೊ ಇದಿಷ್ಟು 10 ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿ, ಇಲ್ಲಿ 5 to 6 ಕ್ವಶನ್ಸನ್ನು ಪ್ರಾಕ್ಟೀಸ್ ಮಾಡಿ, ದಟ್ ಮಚ್ ಇಸ್ ಇನಫ್. ಅದ್ರ ಜೊತೆ ಇದನ್ನು ಒಂದು ಮಾಡಿ, ಯಾಕಂದರೆ ಮಾಡಲ್ ಕ್ವಶನ್ ಪೇಪರ್ 3 ಕೊಟ್ಟಿದ್ದಾರೆ. ಇದಿಷ್ಟು ನಿಮ್ಮದು ಯಾವುದು 2 ಮಾರ್ಕ್ಸ್ ಕ್ವಶನ್ಸ್ ಫ್ರಾಮ್ ಡಿಫರೆನ್ಷಿಯಲ್ ಈಕ್ವೇಷನ್. ಇನ್ನು ಸ್ಟೂಡೆಂಟ್ಸು ನಿಮಗೆ ಡಿಫರೆನ್ಷಿಯಲ್ ಈಕ್ವೇಷನಿಂದ ಒಂದು 5 ಮಾರ್ಕ್ಸ್ ಕ್ವಶನ್ಸ್ ಬರುತ್ತೆ. 5 ಮಾರ್ಕ್ಸ್ ಕ್ವಶನ್ನು, ಆ 5 ಮಾರ್ಕ್ಸ್ ಕ್ವಶನ್ನು ನಿಮಗೆ ತುಂಬ ರಿಪೀಟೆಡ್ ಕ್ವಶನ್ಸ್. ನಾನು ಫಸ್ಟೇ ಹೇಳ್ತೇನೆ ನೋಡಿ. ಒಂದು, ಸಾಲ್ವ್ ದ ಡಿಫರೆನ್ಷಿಯಲ್ ಈಕ್ವೇಷನ್ cos² x into dy/dx + y = tan x. ಇದು 2022 ಮಾರ್ಚಲ್ಲಿ ಕೇಳಿದ್ದಾರೆ, ಬೀದರಲ್ಲಿ ಕೇಳಿದ್ದಾರೆ, ಗದಗದಲ್ಲಿ ಕೇಳಿದ್ದಾರೆ, ಮಂಡ್ಯದಲ್ಲಿ ಕೇಳಿದ್ದಾರೆ, ರಾಯಚೂರಲ್ಲಿ ಕೇಳಿದ್ದಾರೆ, ಯಾದಗಿರಿಯಲ್ಲಿ ಕೇಳಿದ್ದಾರೆ, 2017 ಮಾರ್ಚಲ್ಲಿ ಕೇಳಿದ್ದಾರೆ. ಅದು ಇನ್ನೊಂದು ಎರಡನೇ ಕ್ವಶನ್ ನೋಡಿ, ಸಾಲ್ವ್ ದ ಡಿಫರೆನ್ಷಿಯಲ್ ಈಕ್ವೇಷನ್ x into dy/dx + 2y = x² log x. ಇದು ಇಂಪಾರ್ಟೆಂಟ್ ಕ್ವಶನ್. ಚಾಮರಾಜನಗರದಲ್ಲಿ ಕೇಳಿದ್ದಾರೆ, ದಾವಣಗೆರೆಯಲ್ಲಿ ಕೇಳಿದ್ದಾರೆ, ಕೋಲಾರ, ತುಮಕೂರು, ಕೊಪ್ಪಳ 2018 ಮಾರ್ಚ್, 2020 ಮಾರ್ಚ್ ಇಷ್ಟು ಇದರಲ್ಲಿ ಕೇಳಿದ್ದಾರೆ. ಇದು ಎರಡನೇದು. ಇದು ಎರಡು ಇಂಪಾರ್ಟೆಂಟ್ ಕ್ವಶನು. ಅದು ಬಿಟ್ಟರೆ ಫೈನ್ ದ ಜನರಲ್ ಸೊಲ್ಯೂಷನ್ ನೋಡಿ, x into dy/dx
ಎಕ್ಸ್ ಪ್ಲಸ್ 2y = x ಸ್ಕ್ವೇರ್. ಇದನ್ನು ಚಿಕ್ಕಮಗಳೂರು, ಕೊಡಗು, ಉಡುಪಿ 2023 ಮಾರ್ಚ್. ಇವು ಮೂರನ್ನ ತುಂಬ ಟೈಮ್ ಕ್ವಶನ್ ಕೇಳಿದ್ದಾರೆ ಆಯಿತಾ. ಉಳಿದದ್ದು ಓದ್ಕೊಳ್ಳಿ. ಆ್ಯಂಡ್ ಅದು ಬಿಟ್ಟರೆ ನಾನು ಇನ್ನೊಂದು ಯಾವ್ದು ಹೇಳ್ತೇನೆ ಕೇಳಿದರೆ ಇಲ್ಲಿದೆ ನೋಡಿ. ಫೈನ್ ದ ಜನರಲ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ x dy/dx + 2y = x ಸ್ಕ್ವೇರ್. ಇದನ್ನು ಬೆಂಗಳೂರು ನಾರ್ತ್, ಚಿಕ್ಕಮಗಳೂರು, ಕೊಡಗು, ಚಿಕ್ಕೋಡಿ, ದಕ್ಷಿಣ ಕನ್ನಡ ಇಷ್ಟು ಡಿಸ್ಟ್ರಿಕ್ಟಲ್ಲಿ ಕೇಳಿದ್ದಾರೆ. ಆ್ಯಂಡ್ ಒನ್ ಮೋರ್ ವೆರಿ ವೆರಿ ಇಂಪಾರ್ಟೆಂಟ್ ಕ್ವಶನ್ ಇದು. ಸಾಲ್ವ್ ಡಿಫರೆನ್ಷಿಯಲ್ ಈಕ್ವೇಷನ್ dy/dx + y secant x = tan x. ಮಾಡೋ ಕ್ವಶನ್ ಪೇಪರ್ 1 ಧಾರವಾಡ, ಹಾಸನ, ಹಾವೇರಿ, ರಾಮನಗರ, ವಿಜಯಪುರ 2015, 2019 ಇದೆಲ್ಲ ತುಂಬ ಟೈಮ್ ರಿಪೀಟ್ ಆಗಿದೆ. ಇದನ್ನು ಫಸ್ಟ್ ಮಾಡಿ, ಅದಾದ ನಂತರ ಉಳಿದಿರೋ ಕ್ವಶನ್ಸನ್ನು ಮಾಡ್ತಾ ಬನ್ನಿ. ಫೈನ್ ದ ಪರ್ಟಿಕ್ಯುಲರ್ ಸೊಲ್ಯೂಷನ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಷನ್ 1 + x² dy/dx 2xy = 1/1 + x². ಇದನ್ನು ಬಿಡ್ಲಿಕ್ಕೆ ಹೋಗಬೇಡಿ, ಯಾಕಂದರೆ ನೋಡಿ 2024 ಮಾರ್ಚಲ್ಲಿ ರಿಪೀಟೆಡ್ ಕ್ವಶನ್ಸನ್ನು ಬಿಟ್ಟು ಇದನ್ನು ಒಂದೇ ಸತಿ ಕೇಳಿದ್ದಾರೆ. ಕೇಳಬಹುದು, ಅದಕ್ಕೆ ಬಿಟ್ಟು ಹೋಗಬೇಡಿ, ದಯವಿಟ್ಟು ಬಿಟ್ಟು ಹೋಗಬೇಡಿ, ಯಾವುದನ್ನು ಬಿಡಬೇಡಿ. ಇಲ್ಲೂ ಹಾಗೆ ಸಾಲ್ವ್ ದ ಡಿಫರೆನ್ಷಿಯಲ್ ಈಕ್ವೇಷನ್ y dx - x + 2y² dy = 0. ಇದು ಮಾಡೋ ಕ್ವಶನ್ ಪೇಪರ್ 2 ಅಲ್ಲಿ ಕೇಳಿದ್ದಾರೆ, ಬೆಂಗಳೂರು ಸೌತಲ್ಲಿ ಕೇಳಿದ್ದಾರೆ. ಇದು ನೋಡಿ ಫೈನ್ ದ ಈಕ್ವೇಷನ್ ಆಫ್ ದ ಕರ್ವ್ ಪಾಸಿಂಗ್ ಥ್ರೂ. ಇದನ್ನು ಕೇಳ್ಬೋದು. ಇದನ್ನು ಶಿವಮೊಗ್ಗದಲ್ಲಿ ಕೇಳಿದ್ದಾರೆ, ಯಾಕಂದರೆ ನಾನು ಹೇಳಿದ್ದೇನೆ ಅಂತ ಡಿಫ್ರೆಂಟಾಗಿ ಕ್ವಶನ್ ಪೇಪರ್ ತೆಗೆದಿದ್ದಾರಂತ. 0,2 given that the sum of the coordinates of at any point on the curve exceeds the magnitude of the slope of the tangent to the curve at the point by 5. ಶಿವಮೊಗ್ಗ, ಬಳ್ಳಾರಿಯಲ್ಲಿ ಕೇಳಿದ್ದಾರೆ ಆಯಿತಾ. ಇದು ಸೇಮ್ ಅದರಲ್ಲಿ ಸ್ಲೈಟ್ ಡಿಫರ್ ಇದೆ. ಅದನ್ನು ಚಿತ್ರದುರ್ಗ ಮತ್ತು ಬೆಂಗಳೂರು ರೂರಲ್ಲಿ ಕೇಳಿದ್ದಾರೆ. ಅದಕ್ಕೆ ಈ ಪ್ರಾಬ್ಲಮನ್ನು ಮಾಡ್ಕೊಂಡು ಹೋಗಿ, ಫೈನ್ ದ ಈಕ್ವೇಷನ್ ಟೈಪ್ ಪ್ರಾಬ್ಲಮನ್ನು ಮಾಡ್ಕೊಂಡು ಹೋಗಿ, ಬಿಡಬೇಡಿ ಆಯಿತಾ. ಅದು ಬಿಟ್ಟರೆ ಇಲ್ಲಿದೆ ನೋಡಿ ಸಾಲ್ವ್ ದ ಡಿಫರೆನ್ಷಿಯಲ್ ಈಕ್ವೇಷನ್. ಇದನ್ನು ಆಲ್ರೆಡಿ ಹೇಳಿದ್ದೇನೆ. ಇದಿಷ್ಟು ಇವು 3 ಚಾಪ್ಟರ್ ಇದು ಸ್ಟೂಡೆಂಟ್ಸು. ಯಾವುದಲ್ಲಿ ಹೇಳಿದೆ ನಾನು? ಒಂದು ಅಪ್ಲಿಕೇಶನ್ಸ್ ಆಫ್ ಡೆರಿವೇಟಿವ್ಸ್ ಹೇಳಿದ್ದೇನೆ, ಇನ್ನೊಂದು ನಿಮಗೆ ಇದು ಹೇಳಿದ್ದೇನೆ, ಇಂಟಿಗ್ರೇಷನ್ ಹೇಳಿದ್ದೇನೆ. ಅದು ಬಿಟ್ಟರೆ ಇಂಟಿಗ್ರೇಷನ್ ಹೇಳಿದ್ದೇನೆ, ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ಹೇಳಿದ್ದೇನೆ, ಡಿಫರೆನ್ಷಿಯಲ್ ಈಕ್ವೇಷನ್ ಹೇಳಿದ್ದೇನೆ. 3 ಚಾಪ್ಟರ್ ಕಂಪ್ಲೀಟ್ ಆಗಿದೆ. ಇನ್ನು ಉಳಿದದ್ದು ನಿಮಗೆ ವೆಕ್ಟರ್ ಆಲ್ಜಿಬ್ರಾ, ಪ್ರೊಬ್ಯಾಬಿಲಿಟಿ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್. ನಾನು ಆ್ಯಕ್ಚುಲಿ ನನ್ನ ಲಿಸ್ಟಲ್ಲಿ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಇಲ್ಲ, ಬಟ್ ನೋಡ್ತೇನೆ. ನನಗೆ ಟೈಮ್ ಸಿಕ್ಕಿದರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸನ್ನು ಅಪ್ಲೋಡ್ ಮಾಡ್ತೇನೆ. ಅದರಲ್ಲಿ ಬರೋದು ನಿಮಗೆ MCQ ಮಾತ್ರ ಮಾಡಿದ್ರು ಸಾಕಂತ ನಾನು ಹೇಳಿದ್ದೇನೆ, ಟು ಸ್ಕೋರ್ ಮ್ಯಾಕ್ಸಿಮಮ್ ಮಾರ್ಕ್. ನಿಮ್ಗೆ ಬೇಕಂತಿದ್ರೆ ಬೇಕಾದ್ರೆ ಅದನ್ನು ಮಾಡ್ತೇನೆ. ಇನ್ನು ಉಳಿದಿರೋದು ಮೆಟ್ರೈಸಸ್ ಈಸಿ ಇರುತ್ತೆ ಸ್ಟೂಡೆಂಟ್ಸ್. ಮ್ಯಾಟ್ರಿಕ್ಸ್ ನಿಮ್ಗೇನು ಕಷ್ಟ ಅಂತ ಅನ್ಸೋದಿಲ್ಲಲ್ಲ. 2 ಮಾರ್ಕ್ಸ್ 5 ಮಾರ್ಕ್ಸ್ ಒಂದು ಫಿಕ್ಸ್ ಬರುತ್ತೆ, 2 ಅಥವಾ 3 ಮಾರ್ಕ್ಸ್ ಒಂದು ಬರುತ್ತೆ, 3 ಮಾರ್ಕ್ಸ್ ಬರುತ್ತೆ. ಓಕೆ, ನೆಕ್ಸ್ಟ್ ನಾನು ಮಾಡೋದು ವೆಕ್ಟರ್ ಆಲ್ಜಿಬ್ರಾ, ಮೆಟ್ರೈಸಸ್, ಆದರೆ ಪ್ರೊಬಾಬಿಲಿಟಿ ಅಥವಾ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ 2 ಅಥವಾ 3 ಚಾಪ್ಟರ್ಸನ್ನು ಮಾಡ್ತೇನೆ. ಓಕೆ, ದಯವಿಟ್ಟು ಸ್ಟೂಡೆಂಟ್ಸು ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಇದರಿಂದ ತುಂಬ ಹಾರ್ಡ್ ವರ್ಕ್ ಇದೆ. ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ಎಲ್ಲ ಕ್ವಶನ್ ಪೇಪರ್ನ ತೆಗಿಬೇಕು, ಎಲ್ಲದನ್ನು ಹುಡುಕಬೇಕು. ಹ್ಯಾಂಡ್ ರಿಟನ್ ಸ್ಟೂಡೆಂಟ್ಸ್, ಇಟ್ ಈಸ್ ನಾಟ್ ಟೈಪ್ಡ್. ಓಕೆ, ಸೊ ಇದರಿಂದ ತುಂಬ ಇದಿದೆ, ಯಾಕಂದರೆ ನೀವು ತುಂಬ ರಿಕ್ವೆಸ್ಟ್ ಮಾಡ್ತಾ ಇದ್ದೀರಿ ಸ್ಟೂಡೆಂಟ್ಸ್ಗಳು. ಅದಕ್ಕೋಸ್ಕರ ನಾನು ಇದನ್ನು ಬ್ಯಾಕ್ ಟು ಬ್ಯಾಕ್ ನನ್ನ ಟೈಮ್ ಕೂತ್ಕೊಂಡು ನಾನು ಮಾಡ್ತಾ ಇದ್ದೇನೆ. ಐ ವರ್ಕಿಂಗ್ ಪ್ರೊಫೆಷನ್, ಬಟ್ ಆದರೂ ಅದ್ರ ಮಧ್ಯೆ ಇದನ್ನು ಮಾಡ್ತಾ ಇದ್ದೇನೆ. ಹೋಪ್ ಯು ಕ್ಯಾನ್ ಅಂಡರ್ಸ್ಟ್ಯಾಂಡ್. ದಯವಿಟ್ಟು ಈ ವಿಡಿಯೋ ಯೂಸ್ಫುಲ್ ಆಗಿದ್ರೆ ಒಂದಿಷ್ಟು ಜನರಿಗೆ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. PDF ಬೇಕಿದ್ದವರಿಗೆ ನಾನು ಒಂದು ಲಿಂಕ್ ಕೊಡ್ತೇನೆ. ಆ ಲಿಂಕ್ನ ಥ್ರೂ ವಾಟ್ಸಪ್ ಗ್ರೂಪ್ಗೆ ಜಾಯ್ನ್ ಆಗಿ ಅಲ್ಲಿ ಎಲ್ಲದರದ್ದು PDF ಶೇರ್ ಮಾಡ್ತೇನೆ. ಓಕೆ ಸ್ಟೂಡೆಂಟ್ಸು, ಸೊ ಇಲ್ಲಿಗೆ ಈ ಒಂದು ವಿಡಿಯೋನ ಎಂಡ್ ಮಾಡ್ತಾ ಇದ್ದೇನೆ. ನಾನು ನಿಖಿಲೇಶ್. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ. ಇವತ್ತೇ ಅಪ್ಲೋಡ್ ಮಾಡ್ತೇನೆ ಅಂತ ಹೇಳ್ತಾ ಮತ್ತೆ ಸಿಗ್ತೇನೆ. ಅಂಟಿಲ್ ದಾಟ್, ಲವ್ ಯು ಆಲ್, ಬಾಯ್, ಟೇಕ್ ಕೇರ್ ಸ್ಟೂಡೆಂಟ್ಸ್.